ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಒಬ್ಬ ಹಿರಿಯ ಪ್ರಗತಿಶೀಲ ರೈತರಾದ ಎಚ್.ಎ. ಕೃಷ್ಣಮೂರ್ತಿಯವರು ಇದ್ದಾರೆ. ಇವರು ತಲಮಕ್ಕಿ ಗ್ರಾಮ, ಕುದುರೆಗುಂಡಿ ಹೋಬಳಿ, ಕೊಪ್ಪ ತಾಲೂಕಿನವರು. ಜೊತೆಗೆ ಇವರ ಸುಪುತ್ರರಾದ ಕುಮಾರ್ ಹೊಳ್ಳ ಕೂಡ ಇದ್ದಾರೆ. ಈಗ ಪ್ರಮುಖವಾಗಿ ಹೇಳುವುದಾದರೆ ಇವರು ಅಡಿಕೆ, ಕಾಫಿ, ತೆಂಗು, ಯಾಲಕ್ಕಿ, ಕಾಳುಮೆಣಸು, ಕೊಕ್ಕೋ ಈ ಒಂದು ಬೆಳೆಗಳ ನಿರ್ವಹಣೆ ಜೊತೆಗೆ ಪರ್ಯಾಯವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಈ ಒಂದು ಕೊಬ್ಬರಿ ಎಣ್ಣೆಯ ಒಂದು ಮಿಲ್ ಕೂಡ ಇವರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಹಸು ಸಾಕಣೆ ಕೂಡ ಮಾಡ್ತಾ ಇದ್ದಾರೆ. ಜೇನು ಸಾಕಣೆ ಕೂಡ ತಂದೆಯ ಒಂದು ಕೆಲಸಕ್ಕೆ ಪೂರಕವಾಗಿ, ಅವರ ಒಂದು ಕೃಷಿ ಕೆಲಸಕ್ಕೆ, ತೋಟಗಾರಿಕೆ ಕೆಲಸಕ್ಕೆ ಪೂರಕವಾಗಿ ಕುಮಾರ್ ಹೊಳ್ಳ ಕೂಡ ಇವರು ಸಹಕಾರ ಮಾಡ್ತಾ ಇದ್ದಾರೆ, ಆಮೇಲೆ ಸಹಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕುಟುಂಬದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಬಹುದು, ಏನೆಲ್ಲ ನಾವು ಯಾವುದೂ ಕೂಡ ಕಷ್ಟ ಇಲ್ಲ, ಎಲ್ಲನೂ ಕೂಡ ಸಾಧನೆ ಮಾಡಬಹುದು, ಎಲ್ಲನೂ ಕೂಡ ಸುಲಭವಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ಇವರು ತೋರಿಸ್ಕೊಟ್ಟಿದ್ದಾರೆ. ಈಗ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ನಮಸ್ತೆ. ಹೇಳಿ ಕೃಷ್ಣಮೂರ್ತಿ ಅವರೇ, ತಮ್ಮ ಒಂದು ಕೃಷಿ ಜೀವನದ ಅನುಭವದೊಂದಿಗೆ ಕಿರುಪರಿಚಯದೊಂದಿಗೆ ಆರಂಭ ಮಾಡಿ. ನಾನು ಸುಮಾರಾಗಿ 50-55 ವರ್ಷದಿಂದ ಕೃಷಿಗೆ ತೊಡಗಿದ್ದೇನೆ. ನನಗೆ ಈಗಾಗಲೇ 77 ವರ್ಷ. ನಾನು ವಯಸ್ಸಿಗೆ ಬಂದ ಮೇಲೆ ಕೃಷಿ ಬಗ್ಗೆ ಹೆಚ್ಚಿನ ಕುತೂಹಲದಿಂದ ಮತ್ತೆ ಜೊತೆಗೆ ಅನಿವಾರ್ಯತೆಯೂ ಇತ್ತು. ಹಾಗಾಗಿ ಒಂದೇ ಬೆಳೆ ನಾವು ಬೆಳೀತಾ ಹೋದಲ್ಲಿ ನಮಗೆ ಬಹಳಷ್ಟು ಪ್ರಾಫಿಟು ಕಡಿಮೆ ಆಗುತ್ತೆ. ಜೊತೆಗೆ ಒಂದೇ ಬೆಳೆ ಅವಲಂಬಿಸಿಕೊಂಡಾಗ ನಮ್ಮ ಜೀವನ ನಿರ್ವಹಣೆಯೂ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಆವತ್ತಿನ ದಿವಸನೇ ಅಡಿಕೆ ಮಧ್ಯದಲ್ಲಿ ಬೇರೆ ಕೊಕ್ಕೋ, ಕಾಳುಮೆಣಸು ಮತ್ತು ಯಾಲಕ್ಕಿ ಈ ಬೆಳೆಗಳನ್ನು ಬೆಳೀತಾ ಇದ್ವಿ. ಜೊತೆಗೆ ಒಂದು 2-2.5 ಎಕರೆ ಜಾಗದಲ್ಲಿ ಭತ್ತ ಸಹ ಬೆಳೀತಾ ಇದ್ವಿ ಮೊದಲು. ಆಮೇಲೆ ಅಡಿಕೆ ರೇಟು ಜಾಸ್ತಿ ಆಗ್ತಾ ಬಂತು, ಭತ್ತದಲ್ಲಿ ವರ್ಕೌಟ್ ಕಡಿಮೆ ಆಗ್ತಾ ಬಂತು, ಭತ್ತದ ಗದ್ದೆಗಳೆಲ್ಲ ಮಾಯ ಆಗ್ತಾ ಹೋಯ್ತು. ಹಾಗೆ ನಾವು ಮಾಡಿದ್ದು ಅದೇ ಕೆಲಸ. ಹಾಗಾಗಿ ನಾವು ಎಲ್ಲದನ್ನು ಭತ್ತನೇ ಬೆಳೀತಾ ಹೋದರೆ ನಾವು ಇದ್ದಷ್ಟು ದಿವಸ ಭತ್ತ ಬೆಳೀದೇ ಹೊರತು ನಮಗೆ ಅದರಲ್ಲಿ ಜೀವನ ನಿರ್ವಹಣೆ ಕಷ್ಟ ಅನ್ನೋ ಉದ್ದೇಶ ಇಟ್ಟುಕೊಂಡು ಪೂರ್ತಿ ಗದ್ದೆ ಏನು ಭತ್ತ ಬೆಳೀತಾ ಇದ್ವಿ ಆ ಏರಿಯಾ ಪೂರ್ತಿ ಅಡಿಕೆ ಹಾಕಿದ್ವಿ. ಅಡಿಕೆ ಜೊತೆಗೆ ಬಾಳೆ ಹಾಕಿದ್ವಿ. ಬಾಳೆಯಲ್ಲಿ ಒಳ್ಳೆ ಇನ್ಕಮ್ ಬಂತು. ಮತ್ತೆ ಹಳೆ ಅಡಿಕೆ ತೋಟಗಳು ಬಹಳ ದುಸ್ಥಿತಿಲಿತ್ತು. ಅದನ್ನ ಸ್ವಲ್ಪ ಪುನಶ್ಚೇತನ ಮಾಡಿ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಹಾಕಿ ನಾವು ಒಂದು ಮಟ್ಟಕ್ಕೆ ಬಂದ್ವಿ. ಆಮೇಲೆ ನಮ್ಮ ಇದ್ದ ಭೂಮಿಯಲ್ಲಿ ಒಂದು ಅರ್ಧ ಭೂಮಿಯಲ್ಲಿ ಅವತ್ತಿನ ದಿವಸನೇ ತೆಂಗು ಹಾಕಿಬಿಟ್ವಿ. ಯಾಕೆಂದ್ರೆ ಅದು ಸ್ವಲ್ಪ ಎತ್ತರದ ಜಾಗ, ಕಲ್ಲು ಜಾಗ ಇತ್ತು. ಚೆನ್ನಾಗಿ ಬರುತ್ತೆ ಎನ್ನುವ ಒಂದು ಕುತೂಹಲದಿಂದ ನಾವು ತೆಂಗು ಹಾಕಿದ್ವಿ. ತೆಂಗು ಹಾಕಿದಾಗ ಮಧ್ಯ ಖಾಲಿ ಜಾಗ ಇತ್ತು. ಆವಾಗ ಬೇರೆ ಬೇರೆ ಕುಸ್ಕಿ ಬೆಳೆ ಬೆಳೀತಾ ಇದ್ವಿ ಕೆಲವು ವರ್ಷ. ಒಂದು ಕೊನೆ ಪಕ್ಷ ಒಂದು 6-8 ವರ್ಷ ಕುಸ್ಕಿ ಬೆಳೆ, ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ವಿ. ನಾನು ಶುಂಠಿ ಬೆಳೆದೆ, ತರಕಾರಿಗಳನ್ನು ಬೆಳೆದೆ, ಸೂರ್ಯಕಾಂತಿ ಇತ್ಯಾದಿ ಮಲೆನಾಡಿನಲ್ಲಿ ಬೆಳೆದೇ ಇರುವಂತ ಬೆಳೆಗಳನ್ನು ಸಹ ಕೆಲವಷ್ಟು ಬೆಳೆದ್ವಿ. ಆಮೇಲೆ ತೆಂಗಿನ ಮರ ಮೇಲೆ ಹೋದ್ಮೇಲೆ ಮತ್ತೆ ನೆರಳು ಜಾಸ್ತಿ ಆಯಿತು. ಆವಾಗ ಕಾಫಿ ಹಾಕಿದ್ವಿ. ಮತ್ತೆ ತೆಂಗಿನ ಮರಕ್ಕೆ ಕಾಳುಮೆಣಸು ಕೊಟ್ವಿ. ಹಾಗಾಗಿ ಇವತ್ತು ಅಡಿಕೆ ನಮ್ಮಲ್ಲಿ ರೋಗ ಬಂದು ತುಂಬಾ ಹೀನಾಯ ಸ್ಥಿತಿಗೆ ಬಂದಿದೆ. ಅಡಿಕೆಗೆ ಹಳದಿ ಎಲೆ ರೋಗ ಬಂತು, ಹಾಗೆ ಎಲೆ ಚುಕ್ಕ ರೋಗ ಬಂತು. ಹಾಗಾಗಿ ಅಡಿಕೆ ಇನ್ಕಮ್ಮು ಕಡಿಮೆ ಆಯ್ತು. ಬೇರೆ ಬೇರೆ ಇಳುವರಿಯೂ ತುಂಬಾ ಕಡಿಮೆ ಆಯ್ತು. ರೇಟು ಒಳ್ಳೇದಿದೆ, ಆದರೆ ಇಳುವರಿ ಇಲ್ಲ. ಹಾಗಾಗಿ ತೆಂಗಿನ ಮಧ್ಯ ಕಾಫಿನೂ ಚೆನ್ನಾಗಿ ಬರ್ತಾ ಇದೆ, ಜೊತೆಗೆ ತೆಂಗು ಬರ್ತಾ ಇದೆ. ಆ ಉದ್ದೇಶದಿಂದ ತೆಂಗು ಹೀಗೂ ನಾವು ಬೆಳೀತಾ ಇದ್ದೀವಲ್ಲ ಅನ್ನುವ ಉದ್ದೇಶದಿಂದ ನಾವು ಕೊಕೊನಟ್ ಆಯಿಲ್ ಮಾಡುವಂತ ಮಿಷನ್ ರೆಡಿ ಮಾಡಿರೋ ಉದ್ದೇಶ ನಮ್ಮದೇ ಒಂದು ಬೆಳೆ ಇದೆ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 2-3 ತಿಂಗಳು ನಮ್ಮ ಬೆಳೆಯಲ್ಲೇ ನಾವು ಆಯಿಲ್ ತೆಗೆದು ಮಾಡಬಹುದು ಅನ್ನೋ ಉದ್ದೇಶದಲ್ಲಿ ನಾವು ತೆಂಗಿನೆಣ್ಣೆ ಮಿಲ್ ಹಾಕಿದ್ವಿ. ಆ ನಂತರ
ಶೇಂಗಾ ಮತ್ತೆ ಸೂರ್ಯಕಾಂತಿ, ಎಳ್ಳು ಇತ್ಯಾದಿ. ಅದನ್ನೆಲ್ಲ ನನ್ನ ಮಗನ ಜವಾಬ್ದಾರಿ. ಈಗ ತಾವು ಆರಂಭದಿಂದನೇ ಹೇಳ್ತಾ ಇದ್ದೀರಿ, ಇದು ಮಿಶ್ರ ಪದ್ಧತಿಯನ್ನು ನಮ್ಗೆ ಹೊಸದಲ್ಲ, ಇದು ಶುರು ಮಾಡಿದ್ದೇ ಮಿಶ್ರ ಪದ್ಧತಿಯಿಂದ. ಸೊ ಅದು ಮಿಶ್ರ ಪದ್ಧತಿ ಬೆಳೆಗಳಿಂದ ನಮಗೆ ಲಾಭ ಆಯಿತು ಅಂತ ಹೇಳ್ತಾ ಇದ್ದೀರಿ. ಇದ್ರ ಜೊತೆಗೆ ಈಗ ತಾವು ಇನ್ನೂ ಅಂದರೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕೆ ಅಥವಾ ಅಂತರ್ ಬೆಳೆಯ ಒಂದು ತಾಂತ್ರಿಕತೆಗೆ ಎಲ್ಲಿ ತರಬೇತಿ ತಗೊಂಡಿದ್ದೀರಿ ಅಥವಾ ತರಬೇತಿ ಪಡೆದಿದ್ದೀರಿ ನೀವು? ಅದು ಮುಖ್ಯವಾಗಿ ನಾನು ಒಂದು ಹೆಚ್ಚಿಗೆ ಎಜುಕೇಶನ್ ಮಾಡದೆ ಹೋದರೂ ಸಹ ಒಂದು ಹೈಸ್ಕೂಲು ಓದುವ ಟೈಮ್ನಲ್ಲಿ ಶಿವಮೊಗ್ಗದಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ಒಂದು 8 ಕಿಲೋಮೀಟ್ರ್ ಹೊಸೂಡಿ ಅಂತ ಅಲ್ಲಿ ನಮ್ಮ ದೊಡ್ಡಪ್ಪನವರ ಮನೆಯಲ್ಲಿದ್ದೆ. ಅದು ಬಯಲ್ಸೀಮೆ ಏರಿಯಾ. ಅಲ್ಲಿ ಕುಸ್ಕಿ ಬೆಳೆ ಎಲ್ಲ ಬೆಳೀತಾ ಇದ್ರು ಆವಾಗ. ಇವಾಗ ಕುಸ್ಕಿ ಎಲ್ಲ ಬಿಟ್ಟು ಪೂರ್ತಿ ಎಲ್ಲ ಅಡಿಕೆ ಹಾಕಿದ್ದಾರೆ. ಆದ್ರೆ ಅವತ್ತಿನ ದಿವಸ ನನಗೆ ಮುಖ್ಯ ತರಬೇತಿ ಅಲ್ಲಿಂದ ಬಂತು. ವಸ್ತುಸ್ಥಿತಿ ಯಾರು ಕೊಟ್ಟಿದ್ದಲ್ಲ, ಆದರೆ ನಾನು ಅದು ನೋಡಿ ಕುಸ್ಕಿ ಬೆಳೆ ಹೇಗೆ ಬೆಳಿಬಹುದು ಅದರ ಮಾರ್ಗದರ್ಶನ ಇತ್ಯಾದಿ ನಾನಲ್ಲಿ ಪಡ್ಕೊಂಡೆ. ಎಜುಕೇಶನ್ ಟೈಮ್ನಲ್ಲಿ ನಾನು ಹೆಚ್ಚಿಗೆ ಎಜುಕೇಶನಿಗೆ ಹೋಗಿಲ್ಲ. ನಂದು 10th ಆಯ್ತು ಅಷ್ಟೇ, SSLC ಆಯಿತು. ಆಮೇಲೆ ನಾನು ಕೃಷಿಗೆ ತೊಡಗಿದೆ. ನನಗೆ ಮುಖ್ಯ ಬೇರೆ ಕಡೆದು ಗೈಡೆನ್ಸ್ ಎಲ್ಲ ತಗೊಂಡು ನನಗೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುಕೂಲ ಆಯಿತು. ಇವತ್ತಿಗೂ ಸಹ ಮಲೆನಾಡಲ್ಲಿ ಕುಸ್ಕಿ ಬೆಳೆ ಅಂದ್ರೆ ಬರಲ್ಲ ಅಂತ ಒಂದು ವಾಡಿಕೆ ಇದೆ. ಆದರೆ ಇದು ನಾವು ಮಾಡ್ಕೊಂಡಿರೋದು ಈ ಬೆಳೆ ಇದೇ ಪ್ರದೇಶಕ್ಕೆ ಬರ್ತದೆ ಅಥವಾ ಈ ಬೆಳೆ ಇದಕ್ಕೆ ಸೂಕ್ತ ಅಂತ ಅನ್ಕೊಂಡಿದ್ದು. ಬಟ್ ಇದು ನೈಸರ್ಗಿಕವಾಗಿ ಹೇಳುವುದಾದರೆ ಬೆಳೆ ಎಲ್ಲಾದ್ರೂ ಬರಬಹುದು ಅಲ್ವಾ? ಬರುತ್ತೆ, ಆದ್ರೆ ಸಮಯ ನೋಡಿ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಮಳೆ ಜಾಸ್ತಿ ಇದ್ದಾಗ ಕುಸ್ಕಿ ಬೆಳೆ ನಮ್ಮಲ್ಲಿ ಬರೋದಿಲ್ಲ. ಅದು ಒಂದು ಸಮಸ್ಯೆ ಆಗುತ್ತೆ ಆ ಒಂದು ಸಮಯದಲ್ಲಿ. ಆದರೆ ಬೇಸಿಗೆ ಟೈಮ್ನಲ್ಲಿ ನಾನು ಗದ್ದೆ ಮಾಡ್ತಾ ಇದ್ದಾಗ ಬೇಸಿಗೆ ಬೆಳೆ ನಾನು ಕುಸ್ಕಿ ಬೆಳೆ ಮಾಡ್ತಾ ಇದ್ದೆ. ಆವಾಗ ನಮಗೆ ಕುಸ್ಕಿ ಬೆಳೆನೂ ಕೈ ಹಿಡಿತಾ ಇತ್ತು. ಜೊತೆಗೆ ಕುಸ್ಕಿ ಬೆಳೆ ಮಾಡಿದಾಗ ನಮಗೆ ಭತ್ತದ ಬೆಳೆಯಲ್ಲಿ ಅನುಕೂಲ ಜಾಸ್ತಿ ಆಗ್ತಾ ಇತ್ತು. ಯಾಕೆಂದ್ರೆ ದ್ವಿದಳ ಧಾನ್ಯಗಳನ್ನ ಬೆಳೆದ ಭೂಮಿ ಫಲವತ್ತಾಗುತ್ತೆ. ಭತ್ತದ ಬೆಳೆ ಚೆನ್ನಾಗಿ ಬರುತ್ತೆ. ಅದನ್ನ ನಾನು ಮನಗಂಡು ನಾನು ಕುಸ್ಕಿ ಬೆಳೆ ಬೆಳೀತಾ ಇದ್ದಿದ್ದು. ಅದರಲ್ಲಿ ಭಾರಿ ಪ್ರಾಫಿಟ್ ಅಂತಲ್ಲ, ಆದ್ರೆ ಆವಾಗ ನಮ್ಮ ಹತ್ರನೂ ಶಕ್ತಿ ಚೆನ್ನಾಗಿತ್ತು. ಜೊತೆಗೆ ಲೇಬರ್ಸು ಪ್ರಾಬ್ಲಮ್ ಇರಲಿಲ್ಲ ಅವಾಗ. ಇವಾಗ ಆ ರೀತಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಹುದು, ಆದರೂ ಕಷ್ಟ ಸಾಧ್ಯ. ಆಮೇಲೆ ಈಗ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ತಾವು ನಿಭಾಯಿಸ್ತಾ ಇದ್ದೀರಿ ಸರ್? ಯಾಕಂದ್ರೆ ಮಲೆನಾಡು ಅಂದ ತಕ್ಷಣವೇ ಯಥೇಚ್ಛವಾಗಿ ನೀರು ಸಿಗುತ್ತೆ ಅಂತಂತ ಹೇಳ್ತಾರೆ, ಅದು ಒಪ್ಕೊಳ್ಳೋಣ. ಆದ್ರೆ ಬೇಸಿಗೆ ಬಂದ್ರೆ ಅದು ಎಲ್ಲ ಕಡೆ ಒಂದೇ ಅಲ್ವಾ? ಈಗ ಸದ್ಯದ ಪರಿಸ್ಥಿತಿ ಮೊದಲು ಹಾಗಿತ್ತು. ಮಲೆನಾಡು ಅಂದರೆ ಬೇಸಿಗೆಯಲ್ಲಿ ತುಂಬ ತಂಪಿರುತ್ತೆ, ನೀರು ಯಥೇಚ್ಛವಾಗಿರುತ್ತೆ ಅಂತ. ಆದರೆ ಈಗ ಸದ್ಯದ ಪರಿಸ್ಥಿತಿಲಿ ಹಾಗಿಲ್ಲ ಅಲ್ವಾ? ಅಂದ್ರೆ ಕುಸ್ಕಿ ಬೆಳೆಗಳಿಗೆ ಯಥೇಚ್ಛವಾಗಿ ನೀರು ಕೊಟ್ಟಾಗ ಅದು ಖಂಡಿತ ಹಾಳಾಗುತ್ತೆ. ಅದಕ್ಕೆ ಸ್ಪ್ರಿಂಕ್ಲರ್ ಸಿಸ್ಟಮೇ ಕರೆಕ್ಟ್. ಹಾಗಾಗಿ ನಾನು ಅವತ್ತಿಂದಲೂ ಸಹ ಸ್ಪ್ರಿಂಕ್ಲರ್ ಸಿಸ್ಟಮ್ ಕುಸ್ಕಿ ಬೆಳೆಗೂ ಮಾಡ್ತಾ ಇದ್ದೆ. ಅಡಿಕೆಗೂ ಸಹ ಸ್ಪ್ರಿಂಕ್ಲರ್ ಸಿಸ್ಟಮೇ ಹೊರತು ನೀರು ಹಾಗೆ ಹಾಯಿಸೋದಾಗ್ಲಿ ಸುಮ್ಮನೆ ಬಿಡೋದಾಗ್ಲಿ ಮಾಡಿದ್ದಿಲ್ಲ. ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ನಮಗೆ ಏನು ಅಗತ್ಯ ಬೇಕೋ ಅಷ್ಟು ನೀರು ಮಾತ್ರ ಕೊಡೋದಕ್ಕೆ ಸಾಧ್ಯ. ಸ್ಪ್ರಿಂಕ್ಲರ್ ಆಗಲಿ ಅಥವಾ ಡ್ರಿಪ್ ಆಗಿರ್ಲಿ ನಮ್ಗೆ ಅಂದ್ರೆ ಬೆಳೆಗೆ ಎಷ್ಟು ಬೇಕೋ ಅಷ್ಟು, ಅಗತ್ಯಕ್ಕೆ ಅನುಗುಣವಾಗಿ ಭೂಮಿಗೆ ಎಷ್ಟು ಬೇಕೋ ಅಷ್ಟು ನೀರು ಕೊಡಬಹುದು. ಅದಕ್ಕೆ ಅವಕಾಶ ಇದೆ. ನಮ್ಗೆ ಯಥೇಚ್ಛವಾಗಿ ನೀರು ಹಿಂದೆ ಇತ್ತು. ಈಗ ಹಳ್ಳ ಕೊಳ್ಳಗಳು ಎಲ್ಲ ಕಾಫಿ ಎಸ್ಟೇಟ್ನವರು ಮತ್ತೆ ಅಡಿಕೆ ಇಂಪ್ರೂವ್ಮೆಂಟ್ ಜಾಸ್ತಿ ಆದಾಗೂ ನೀರು ಎತ್ತವ್ರು ಜಾಸ್ತಿ ಸಂಖ್ಯೆ ಜಾಸ್ತಿ ಆಯ್ತು. ನೀರು ಕಡಿಮೆ ಆದ್ಮೇಲೆ ಬೋರ್ವೆಲ್ ಓಡಿಸ್ತೀವಿ. ಹಾಗಾಗಿ ನಂದು ಈಗ ಮೊದಲು ಬೋರ್ವೆಲ್ ಓಡಿಸಿ ಸುಮಾರು 27-28 ವರ್ಷ ಆಯ್ತು. ಮೊದಲು ಹೊಡೆದ ಬೋರ್ಗಳು ಫೇಲ್ಯೂರ್ ಆಯ್ತು, ಆಮೇಲೆ ಮತ್ತೆ ಹೊಡೆದಾಯ್ತು. ಹಾಗಾಗಿ ಈಗ ಒಂದು ಬೋರ್ ಫೇಲ್ಯೂರ್ ಆದಾಗ ಮತ್ತೊಂದು ಬೋರ್ ಹೊಡೆಯೋದು ಮಾಮೂಲಿ ಹಾಗಾಗಿದೆ. ಆ ರೀತಿ ಮಾಡ್ತಾ ಇದ್ದೀವಿ. ಇವತ್ತಿಗೂ ಸಹ ನೀರಿನ ಕೊರತೆ ಆಗಿಲ್ಲ. ಈಗ ಬೇಲಿಯಾಗಿ ಏನ್ ಬೆಳೆ ಬೆಳ್ಕೊಂಡಿದ್ದೀರಾ? ನಾವು ಸಾಮಾನ್ಯವಾಗಿ ಕಾಣೋದು ಮಲೆನಾಡಲ್ಲಿ ಎಲ್ಲಾನು ಈ ಬೇರೆ ಬೇರೆ ಒಂದು ಜೀವಂತ ಬೇಲಿ ಅಂತಂತಂದ್ರೆ ಬೇರೆ ಏನೋ ಮರಗಳು ಹಾಕ್ತಾರೆ ಅಥವಾ ಯಾವುದೋ ಒಂದು ಮುಳ್ಳಿನ ಗಿಡಗಳು ಹಾಕ್ಬಿಟ್ಟು ಇದು ಮಾಡ್ಕೊತಾರೆ. ಆದ್ರೆ ಈಗ ಆಧುನಿಕ ಪದ್ಧತಿಯಲ್ಲಿ ತಂತಿ ಬೇಲಿಗಳು ಮತ್ತೆ ಬೇರೆ ವಿದ್ಯುತ್ ಇದನ್ನ ಬಂದಿರೋದು ಅಥವಾ ಬೇರೆ ಒಂದು ಅದನ್ನ ಹಾಕೊಳ್ತಾ ಇದ್ದಾರೆ. ತಮ್ಮ ಒಂದು ಜಮೀನಲ್ಲಿ ಯಾವ ರೀತಿಯಿಂದ ಮಾಡ್ಕೊಂಡಿದ್ದೀರಿ ಸರ್? ನನಗೆ 2003 ಮತ್ತು 4ನೇ ಇಸ್ವಿಯಲ್ಲಿ ನಾನು ವೆನಿಲಾ ಬೆಳೆದೆ.
ವೆನಿಲ್ಲಾ ತುಂಬಾ ಚೆನ್ನಾಗಿ ಬಂತು, ಹೌದು ಹೌದು. ಒಳ್ಳೆ ಧಾರಣೆನೂ ಇತ್ತು. ಆವಾಗ ಕಳ್ಳರ ಹಾವಳಿ ತುಂಬಾ ಜಾಸ್ತಿ ಆಯ್ತು. ಆ ಉದ್ದೇಶದಲ್ಲಿ ನಾನು ನನ್ನ ಬೌಂಡ್ರಿ ಬೇಲಿಗೆ ಮೊದಲೇ ಕಲ್ಕಂಬ ಹಾಕಿ 5 ತಂತಿ ಹಾಕಿ ಬೇಲಿ ಬಂದೋಬಸ್ತ್ ಮಾಡಿದ್ದೆ. ಆದರೆ ಇದು ಕಳ್ಳರಿಗೆಲ್ಲ ಸಾಕಾಗಲ್ಲ ಇದು ಅನ್ನೋ ಉದ್ದೇಶದಲ್ಲಿ ಆಮೇಲೆ 12 ಅಡಿ ಕಲ್ಕಂಬ ತರಿಸಿ ಒಂದು 7 ತಂತಿ ಐಬೆಕ್ಸ್ ಮಾಡಿ ಐಬೆಕ್ಸ್ ಕಲೆಕ್ಷನ್ ಕೊಟ್ಟೆ. ಆದರೂ ಸಹ ಕಳ್ಳರ ಹಾವಳಿ ಜಾಸ್ತಿ ಆಯ್ತು, ಯಾಕೆಂದ್ರೆ ಒಳ್ಳೆ ಧಾರಣೆನೂ ಇತ್ತು. ಹಾಗಾಗಿ ನಾನು ಏನ್ ಮಾಡಿದೆ ಅಂದ್ರೆ ಗೂರ್ಖನ್ ಕಾವಲಿಗಿಟ್ಟೆ. ಅವರು 1 ವಾರ 15 ದಿವಸ ಇದ್ರು, ಕೊನೆಗೆ ಅವರು ನಿಲ್ಲಿಲ್ಲ, ಓಡೋದ್ರು. ಯಾಕೆಂದ್ರೆ ಪ್ರಾಣ ಭಯ ಬಹಳ ಇತ್ತು ಆವಾಗ ಒಂದು ಟೈಮ್ನಲ್ಲಿ. ಆಮೇಲೆ ನಾನು ಕೋವಿ ಉಪಯೋಗಿಸಿದೆ. ಕೋವಿ ಕೋವಿ ಇತ್ತು ನನ್ನ ಹತ್ರ ಮೊದಲು, ಲೈಸೆನ್ಸ್ ಕೋವಿ ಇವತ್ತಿಗೂ ಇದೆ, ಕೇಪಿಂಗ್ ಕೋವಿ ಇತ್ತು. ಆಮೇಲೆ ನಾನು ಇದು ಆಗಿಲ್ಲ, ಇದಕ್ಕೆ ನಾನು ಸರಿಯಾದ ಕಂಟ್ರೋಲ್ ಮಾಡಬೇಕಾದ್ರೆ ತೋಟ ಕೋವಿ ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಡಬಲ್ ಬ್ಯಾರಲ್ ತೋಟ ಕೋವಿ ಲೈಸೆನ್ಸ್ ಮಾಡಿಸಿ ನಾನೇ ಇಟ್ಕೊಂಡು ಜೊತೆಗೆ ನಾನೇ ಓಡಾಡ್ತಾ ಇದ್ದೆ. ಅದು ಸ್ವಲ್ಪ ಪ್ರಚಾರ ಆಯ್ತು ಹೊರಗಡೆ, ಇವ್ರ ಹತ್ರ ತೋಟ ಕೋವಿ ಇದೆ ಅಂತ. ಹಾಗಾಗಿ ಬಹಳಷ್ಟು ಕಡೆಯಲ್ಲಿ ವೆನಿಲ್ಲಾ ಬಳ್ಳಿಯೇ ಕಳ್ಳತನ ಆಗುವಂಥದ್ದು, ಕಾಯಿ ಕಳ್ಳತನ ಆಗುವಂಥದ್ದು, ಇಂಥದ್ದೆಲ್ಲ ತುಂಬ ನಡೆಯಿತು. ಆ ಸಮಯದಲ್ಲಿ ನಾನು ಸ್ವಲ್ಪ ಜಾಗೃತ ಆಗಿ ತೋಟ ಕೋವಿ ಇಟ್ಕೊಂಡು, ಆಮೇಲೆ ಮೊಬೈಲು ಆವಾಗಿನ್ನು ಪ್ರಾರಂಭದ ಹಂತದಲ್ಲಿತ್ತು. ನಾನು ಆವಾಗ 2003ನೇ ಇಸ್ವಿಲಿ ನಾನು ಮೊಬೈಲ್ ಫಸ್ಟಿಗೆ ಕೊಂಡಿದ್ದೆ ಆವಾಗ. ಯಾಕೆ ಏನೋ ಒಂದು ತೊಂದರೆ ಆದಾಗ ನಾನು ತಕ್ಷಣ ಪೊಲೀಸಿಗ ಅಥವಾ ಯಾರೋ ನಮಗೆ ಬೇಕಾದವ್ರಿಗೆ ಫೋನ್ ಮಾಡಿ ತಿಳಿಸ್ಬೋದು ಅನ್ನೋ ಉದ್ದೇಶದಲ್ಲಿ ನಾವು ಒಂದು 2-3 ಜನ ಸೇರಿ ನಾವು ಒಬ್ಬೊಬ್ರು ಒಂದೊಂದು ಮೊಬೈಲ್ ಇಟ್ಕೊಳ್ಳೋಣ ಅನ್ನೋ ಉದ್ದೇಶ ಮೊಬೈಲು ಮತ್ತು ತೋಟಕ್ಕೋಗಿ ತಗೊಂಬಂದ್ವಿ. ಅದು ನನಗೆ ಅನುಕೂಲ ಆಯಿತು. ಮತ್ತೆ ನಾನು ಪ್ರಯತ್ನ ಮಾಡಿ ವೆನಿಲ್ಲಾ ಅಡಿಕೆ ತೋಟದಲ್ಲಿ ಬೆಳೆದೆ, ತುಂಬ ಚೆನ್ನಾಗಿ ಬಂತು. ಹಾಗೆ ಕೆಲಸನೂ ಜಾಸ್ತಿ ಮಾಡಿದ್ವಿ. ಆದರೆ ವೆನಿಲ್ಲಾ ಅದೊಂದು ಅದರ ಸಿಸ್ಟಮ್ ನಾನು ಫೋಟೋ ತಂದಿದ್ರೆ ನಿಮ್ಗೆ ಗೊತ್ತಾಗೋದು, ತುಂಬ ಚೆನ್ನಾಗಿತ್ತು ಸಿಸ್ಟಮ್ ನಾವು ಮಾಡಿರೋದು. ಅದನ್ನು ನೋಡಿ ಸ್ಪೈಸ್ ಬೋರ್ಡ್ನವರು ಎಲ್ಲ ನೋಡಿ ಭಾಳ ಚೆನ್ನಾಗಿದೆ ಅಂದರು. ಮತ್ತೆ ಅವರು ಹೆಡ್ ಆಫೀಸಿಂದಲೂ ಬಂದು ನೋಡಿ ಮಾಡಿ ನಿಮಗೆ ವೆನಿಲ್ಲಾ ಅವಾರ್ಡ್ ಕೊಡಲೇಬೇಕಾಗುತ್ತೆ ಅಂತ ಹೇಳಿದರು. ಆವಾಗ ನಾನು ಒಪ್ಕೊಂಡೆ, ಅವಾರ್ಡ್ ಬರುತ್ತೆ ಅಂದರೆ ಅವರಾಗಿ ಹೇಳಿದಾಗ ನಾನು ಬೇಡ ಅನ್ನಲಿಲ್ಲ. ಹಾಗಾಗಿ ನನಗೆ 2004ರಲ್ಲಿ ವೆನಿಲಾಕ್ಕೆ ನ್ಯಾಷನಲ್ ಅವಾರ್ಡು ಕೊಟ್ಟರು. ಅಂದರೆ ನನಗೆ ಅದು ಘೋಷಿಸಿದ್ರು ಅವತ್ತು. ನನಗೆ 2007-8ರಲ್ಲಿ ಪ್ರಶಸ್ತಿ ಕೊಟ್ಟರು. ಅದು ಕೇರಳದ ಕೊಚ್ಚಿನ್ನಲ್ಲಿ ಸಾಂಬಾರ್ ಮಂಡಳಿ ವತಿಯಿಂದ ಕೊಚ್ಚಿನ್ನಲ್ಲಿ ನನಗೊಂದು ಅವಾರ್ಡ್ ಕೊಟ್ಟರು. ಯಾರು ಆವಾಗಿನ ಮಿನಿಸ್ಟರ್ ಆಗಿದ್ದ ಜಯರಾಮ್ ರಮೇಶ್ ಅಂತ, ಅವ್ರ ಹತ್ರ ನಾನು ತಗೊಂಡೆ. ಯಾಕೆ ಜಯರಾಮ್ ರಮೇಶ್ ನಮ್ಮ ಮೈಸೂರಿನವರೇ, ಕನ್ನಡದ ಜನ್ಮೆಯಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನನಗೊಂದು ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ರು. ಇದ್ರ ಜೊತೆಗೆ ಈಗ ತಾವು ಎಡಗೆರೆ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕೊಪ್ಪ ಇಲ್ಲಿ ಕೂಡ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹೌದು, ನಾನು ಸುಮಾರು 2 ಪೀರಿಯಡ್ನಲ್ಲಿ ಕೆಲಸ ಮಾಡಿದೆ. 5 ವರ್ಷಕ್ಕೊಂದು ಪೀರಿಯಡ್ ಇರುತ್ತೆ ಅದು. ಈಗ ಮೊದಲು 1 ಪೀರಿಯಡ್ ಮುಗಿಸಿ ಈಗ 2ನೇ ಪೀರಿಯಡಲ್ಲಿ ನಾನು ಚಾಲ್ತಿಯಲ್ಲಿದ್ದೇನೆ. ಜೊತೆಗೆ ಈಗ ಕೊಪ್ಪ ತಾಲೂಕಾ ಕೃಷಿಕ ಸಮಾಜದ ಅಧ್ಯಕ್ಷರು ಕೂಡ ತಾವು. ಹೌದು, ನಾನು ಕೃಷಿಕ ಸಮಾಜದಲ್ಲಿ ನನಗೆ ಇನ್ನು ಬೇಡ, ನಾನು ನಿಲ್ಲಲ್ಲ ಅಂತಿದ್ದೆ. ಆದರೆ ನಮ್ಮ ಬಹುಜನದ ಅಪೇಕ್ಷೆ ಮೇರೆಗೆ ಹಿಂದಿನ ಸಾರಿನೂ ಸಹ ನಾನು ಡೈರೆಕ್ಟರ್ ಆಗಿದ್ದೆ. ಈ ಸಾರಿ ಒಂದು ಅಪ್ಲಿಕೇಶನ್ ಹಾಕಿದೆ. ಆವಾಗ ನಮ್ಮವರೇ ಸಹ ಸೆಲೆಕ್ಟ್ ಮಾಡಿ ನೀವು ಇರಬೇಕು ಅಂತ ಒತ್ತಾಯದ ಮೇರೆಗೆ ನಾನು ಡೈರೆಕ್ಟರ್ ಆದೆ. ಆಮೇಲೆ ಹಾಗೆ ಅಧ್ಯಕ್ಷರಾಗಿ ಸೆಲೆಕ್ಷನ್ ನಮ್ಮವರು ಎಲ್ಲರೂ ಸಹ ಒಮ್ಮತದ ಅಭಿಪ್ರಾಯದಲ್ಲಿ ನಾನೊಬ್ಬ ಅಧ್ಯಕ್ಷನಾದೆ. ಆದರೆ ನನ್ನ ಕೈಲಿ ಇವತ್ತಿಗೂ ಸಹ ಏನು ನನಗೆ ಗೊತ್ತಿದೆ ಅದನ್ನು ನಾನು ಅಲ್ಲಿ ಮೀಟಿಂಗಲ್ಲಿ ಚರ್ಚೆ ಮಾಡ್ತೇನೆ. ನಮ್ಮವರಿಗೆ ಹೀಗೆ ನಾನು ಮಾಡ್ತಾ ಇದ್ದೆ, ಇಂಥದ್ದು ಮಾಡೋದಕ್ಕೆ ಸಾಧ್ಯ ಅಂತ ನನಗೆ ಗೊತ್ತಿದ್ದದ್ದು ವಿಷಯಗಳನ್ನು ನಾನು ಇಲ್ಲಿ ತಾಲೂಕು ಸಮಿತಿಯಲ್ಲಿ ಹೇಳ್ತೇನೆ. ಹಾಗೆ ಜಿಲ್ಲಾ ಸಮಿತಿ 3 ತಿಂಗಳಿಗೆ ಒಂದು ಮೀಟಿಂಗ್ ಆಗುತ್ತೆ, ಅದಕ್ಕೂ ಸಹ ಭಾಗವಹಿಸಿ ನಾನು ಅಲ್ಲಿಯೂ ಸಹ ಕೃಷಿ ಬಗ್ಗೆ ಚರ್ಚೆ ಮಾಡ್ತೇನೆ. ಮತ್ತೆ ಎಲ್ಲದಕ್ಕಿಂತ ನಾವು ಮಲೆನಾಡು ಏರಿಯಾ, ನಮಗೆ ತುಂಬಾ ಕಾಡು ಪ್ರಾಣಿಗಳ ಲೂಟಿ ತುಂಬಾ ಜಾಸ್ತಿ. ಅದರಲ್ಲಂತೂ ಆನೆ ಕಾಡ್ಕೋಣ,
ಕೆಲವು ಸಲ ಕಾಡು ಬರುವಂಥದ್ದು. ಹಂದಿಗಳು. ಕಾಡು ಹಂದಿಗಳು, ಮಂಗಗಳು ಅಂತೂ ಪ್ರತಿ ದಿವಸ ಬರುವಂಥದ್ದು. ಇದಕ್ಕೆ ನಾನು ತುಂಬ ಪ್ರಯತ್ನ ಮಾಡಿ ಐಬೆಕ್ಸ್ ಬೇಲಿ ಮಾಡಿ ಆಯಿತು. ಆಮೇಲೆ ಅದರಲ್ಲೂ ಸಹ ಉಪಯೋಗ ಆಗಿಲ್ಲ. ಮತ್ತೆ ಎರಡನೇ ಈ ಬಲೆ, ಮೀನಿನ ಬಲೆ ಅಂತ ಅದು ಸಿಗುತ್ತೆ, ಅದನ್ನೆಲ್ಲ ಹಾಕಿಸಿ ನೋಡಿ ಆಯಿತು. ಮೊದಲು ಸ್ವಲ್ಪ ಕಂಟ್ರೋಲ್ ಇರುತ್ತೆ, ಆಮೇಲೆ ಅವು ಒಗ್ಗಿ ಬಿಡ್ತವೆ ಪ್ರಾಣಿಗಳು. ಆದರೆ ಪ್ರಯತ್ನ ಮಾಡಿ ನಾಯಿಗಳನ್ನು ಸಾಕಿ ಒಂದು 5-6 ನಾಯಿ ಇದ್ದಾವೆ ನಮ್ಮಲ್ಲಿ. ಜೊತೆಗೆ ಕೋವಿ ಇದೆ, ಡಬಲ್ ಬ್ಯಾರ್ಲು. ಜೊತೆಗೆ ನಾವು ಸ್ವಲ್ಪ ಓಡಾಡ್ತಾ ಇರ್ತೇವೆ, ಹಾಗಾಗಿ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೆ. ಈಗ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ತುಂಬ ಸ್ವಲ್ಪ ಮುತುವರ್ಜಿ ವಹಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ. ಸೊ ಏನಂತೀರಾ ಇದ್ರ ಬಗ್ಗೆ? ಈ ಕಾಡು ಪ್ರಾಣಿ ಮತ್ತು ಮನುಷ್ಯರ ಒಂದು ಸಂಘರ್ಷ, ಇದಕ್ಕೋಸ್ಕರ ಸುಮಾರು ಒಂದು ಯೋಜನೆಗಳನ್ನು ತಗೊಂಡು ಬಂದಿದ್ದಾರೆ. ಆಮೇಲೆ ಈಗ ಹೊಸದಾಗಿ ಕೆಲವೊಂದು ಕಾರ್ಯಕ್ರಮ ಕೂಡ ಅನುಷ್ಠಾನಗೊಳಿಸಲು ತಯಾರಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ನಮ್ಮ ಕೃಷಿಕ ಸಮಾಜದ ಮೀಟಿಂಗ್ಗಳಲ್ಲಿ ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ನಾವು ಫಾರೆಸ್ಟ್ನವ್ರನ್ನೂ ಕರಿತೇವೆ, ನಮ್ಮ ಜಿಲ್ಲಾ ಸಮಿತಿ ಆಗಿರಲಿ, ತಾಲೂಕು ಸಮಿತಿ ಆಗಿರಲಿ, ಅವ್ರನ್ನ ಎಲ್ಲ ಡಿಪಾರ್ಟ್ಮೆಂಟ್ನವ್ರನ್ನೂ ಕರಿತೇವೆ. ನಮ್ಮ ಸಮಸ್ಯೆಗಳನ್ನು ಅವ್ರ ಹತ್ರ ಹೇಳ್ತೇವೆ ನಾವು. ಆವಾಗ ಒಂದು ಮೀಟಿಂಗಲ್ಲಿ RFO ಬಂದವರು ಏನಂದರು ಅಂದರೆ, ನೀವು ಸೋಲಾರ್ ಬೇಲಿ ಮಾಡೋದಾದರೆ ಅದಕ್ಕೆ ನಾವು 50% ಸಬ್ಸಿಡಿ ಕೊಡ್ತೀವಿ. ನೀವು ಅಕ್ಕಪಕ್ಕದವ್ರು ಸೇರಿ 3-4 ಜನ ಸೇರಿ ರೈತರು ಸೇರಿ ಮಾಡೋದಾದ್ರೆ ಬಹಳ ಅನುಕೂಲ. ಇಲ್ಲ ಅಂದ್ರೂ ಸಹ ನೀವು ಈ ರೀತಿ ತೊಂದರೆ ಇದೆ ಅಂತ ಹೇಳಿದ್ರೆ ನಾವು ಆ ರೀತಿ ಕೊಡ್ತಾ ಇದ್ದೇವೆ ಎಂದರು. ಆದರೆ ನಮ್ಗೆ ಏನಾಗುತ್ತೆ, ಮಳೆಗಾಲದಲ್ಲಿ ನಮ್ಮ ಸೋಲಾರ್ ವರ್ಕ್ ಆಗಲ್ಲ. ಹೌದು, ಯಾಕಂತಂದ್ರೆ ಸತತವಾಗಿ ಬಿಡದೇ ಇರ್ತಕ್ಕಂಥ ಒಂದು ಮಳೆ, 6-7 ತಿಂಗಳಾದ್ರೂ ನಮ್ಗೆ ಸೂರ್ಯನ ಒಂದು ರಶ್ಮಿ ಸಿಗೋದೇ ಕಷ್ಟ ಅಲ್ವಾ? ಹೌದು, ಆ ಒಂದು ಸ್ಥಳಗಳಲ್ಲಿ. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ನಂತರದ ದಿನಗಳಲ್ಲಿ ಅನುಕೂಲ ಆಗಬಹುದು ಅಲ್ವಾ? ಆದರೆ ನಮ್ಗೆ ಹೆಚ್ಚಿಗೆ ತೊಂದರೆ ಬರೋದು ಮಳೆಗಾಲ ಟೈಮ್ನಲ್ಲಿ. ಆಮೇಲೆ ಮತ್ತೆ ಮೊನ್ನೆ ನಾನು ಚಿಕ್ಕಮಗಳೂರು ಮೀಟಿಂಗಲ್ಲಿ ಚರ್ಚೆ ಮಾಡಿದಾಗ ಅಲ್ಲಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ನಾವು 1 ಕಿಲೋಮೀಟ್ರಿಗೆ 75,000 ಸಬ್ಸಿಡಿ ಕೊಡ್ತಾ ಇದ್ದೀವಿ ನೀವು ಮಾಡೋದಾದ್ರೆ ಎಂದರು. ನಮ್ಮಲ್ಲಿ ನಾನು ಮಾಡಿಲ್ಲ ಅಂದ್ರೆ ಅದು ಇನ್ನೂ ಈಗ ಹೊಸ ಸುದ್ದಿ. ಮೊನ್ನೆ ಈಗ 1 ವಾರದ ಹಿಂದೆ ಮೀಟಿಂಗಲ್ಲಿ ಅವ್ರು ಹೇಳಿರೋದು. ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ನವ್ರ ಹತ್ರ ಮಾತನಾಡಿ ಸಾಧ್ಯವಾದರೆ ಅದು ಮಾಡೋಣ ಅನ್ನೋದೊಂದು ಯೋಚನೆ ಇದೆ. ಹಾಗೆ ನಮ್ಮ ರೈತರಿಗೂ ಸಹ ಹೀಗಿಂತ ಸ್ಕೀಮ್ ಇದೆ, ಹೀಗೆ ಮಾಡಬಹುದು ಅನ್ನೋ ಸಲಹೆ ನಾನು ಕೊಡ್ತೇನೆ. ಈಗ ತಾವು ತಮ್ಮ ಒಂದು ಕೃಷಿಯ ಪರವಾಗಿ ಅಥವಾ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಪರವಾಗಿ, ಇಲ್ಲ ವೈಯಕ್ತಿಕ ಪರವಾಗಿ ಬೇರೆ ಜಿಲ್ಲೆಗಳಿಗೆ ಆಮೇಲೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಹೋಗಿದ್ದು ಒಂದು ಸ್ವಲ್ಪ ಹೇಳ್ತೀರಾ? ಅಂದರೆ ನಾನು ಕೃಷಿ ಬಗ್ಗೆ ಹೊರ ರಾಜ್ಯಗಳಿಗೆ ಎಲ್ಲೂ ಪ್ರವಾಸ ಹೋಗಿಲ್ಲ ಇದುವರೆಗೆ. ಆದರೆ ನಮ್ಮಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕೃಷಿ ಕಾರ್ಯಕ್ರಮಗಳಾಗಿರಲಿ ಅಥವಾ ಕೃಷಿ ಮೇಳಗಳಾಗಲಿ ಇಂಥದ್ದಕ್ಕೆ ಭಾಗವಹಿಸ್ತೇನೆ. ಅಲ್ಲಿ ಏನು ನಡೆಯುತ್ತೆ, ನಮ್ಗೆ ಹೊಸ ಉಪಕರಣಗಳು ಯಾವುದಿದೆ, ಹೊಸ ತಂತ್ರಜ್ಞಾನಗಳು, ಇದ್ರ ಬಗ್ಗೆ ನಾನು ಬಹಳ ಯೋಚನೆ ಮಾಡ್ತೇನೆ. ನಾವು ಸಹ ತಕ್ಕ ಮಟ್ಟಿಗೆ ಹೊಸ ತಂತ್ರಜ್ಞಾನಕ್ಕೆ ಒಗ್ಗಿದ್ದೇವೆ. ಯಾಕೆಂದ್ರೆ ಈಗ ಫೈಬರ್ ದೋಟಿಗಳು ಬರ್ತಾ ಇದೆ, ಅಡಿಕೆ ಕೊನೆ ತೆಗೆಯೋದು, ಸ್ಪ್ರೇ ಮಾಡುವಂಥದ್ದು, ಮತ್ತು ಹಾಗೆ ತೆಂಗಿನಕಾಯಿ ಸುಲಿಯುವಂಥ ಮಿಷನ್ ಇದೆ, ಅವನ್ನೆಲ್ಲ ನಾವು ಸಹ ಕೊಂಡಿದ್ದೇವೆ. ನಾವು ಯಾಕೆಂದ್ರೆ ನಾವು ಸ್ವಲ್ಪ ಜಮೀನಲ್ಲೂ ಸಹ ವ್ಯವಸ್ಥೆ ಸರಿಯಾಗಿದ್ದರೆ ಮಾತ್ರ ನಾವು ಅದರಲ್ಲಿ ಏನಾದರೂ ಲಾಭ ತಗೊಳ್ಬಹುದು, ಸಂಸಾರ ನಿರ್ವಹಣೆ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ. ಆ ಉದ್ದೇಶದಲ್ಲಿ ನಾವು ಸಹ ಹೊಸದಾಗಿ ಯಾವ ಮಿಷನ್ಗಳು ಬಂದಿರುತ್ತೆ, ನಮಗೇನು ಉಪಯೋಗ ಆಗುತ್ತೆ ಅದನ್ನು ನಾವು ಕೊಳ್ತೇವೆ. ಯಾಕೆಂದರೆ ನಮ್ಮ ಕಳೆ ಹೊಡೆಯೋ ಮಿಷನ್ ಇರಲಿ, ಅಥವಾ ಮರ ಕೊಯ್ಯೋ ಚೈನ್ಸಾ ಇರಲಿ, ಅಥವಾ ತೆಂಗಿನಕಾಯಿ ಸುಲಿಯೋ ಮಿಷನ್ ಇರಲಿ, ಮತ್ತು ಬೇರೆ ಮಿಷನರಿಗಳು ಸ್ಪ್ರೇ ಮಾಡುವಂಥದ್ದು, ಮೊದಲೆಲ್ಲ ಗಟಾರ ಮಿಷನ್ ಅಂತ ಅದರಲ್ಲಿ ಗ್ಯಾಸ್ ಹೊಡೆದು ಮಾಡ್ತಾ ಇದ್ರು. ಈಗ ಲೇಬರ್ಸು ಪ್ರಾಬ್ಲಮ್ಮು, ಮತ್ತು ಅದು ಯಾರ ಹತ್ರ ಸಾಧ್ಯ ಇಲ್ಲ. ಈಗ ಅದಕ್ಕೆಲ್ಲ ಮಿಷನ್ಗಳು ಬರೋದಕ್ಕೆ ಹೋಗಿ ನಮ್ಗೆ ಅವೆಲ್ಲ ತುಂಬ ಅನುಕೂಲ ಆಗಿದೆ. ಹೇಳಿ ಕುಮಾರ್ ಹೊಳ್ಳ ಅವರೇ, ಈಗ ತಮ್ಮ ತಂದೆ ಒಂದು ಕೃಷಿ ಮತ್ತು ತೋಟಗಾರಿಕೆ ನಿರ್ವಹಣೆಯಲ್ಲಿ ಯಾವ ರೀತಿಯಿಂದ ತಾವು ಸಹಕಾರ ಮಾಡ್ತಾ ಇದ್ದೀರಿ ಅನ್ನೋದ್ ಬಗ್ಗೆ ಸ್ವಲ್ಪ ಹೇಳಿ ಕಿರುಪರಿಚಯದೊಂದಿಗೆ. ನಂದು MCOM ಆಗಿದೆ. ನಾನು ಫಸ್ಟಿಗೆ ನಾನು ಮನೆ ಕಡೆ ಬರಲ್ಲ.
ಅನ್ಕೊಂಡಿದ್ರಿ. ಫಸ್ಟಿಗೆ ಡಿಗ್ರಿ ಆಗ್ಬೇಕಾದ್ರೆ ಮನೆ ಕಡೆ ಬರಲ್ಲ ಅಂತ ತಗೊಂಡಿದ್ದೆ, ಡಿಗ್ರಿ ಮಾಡಿ ಬೇರೆ ಎಲ್ಲಾರು ಹೋಗೋದು ಅಂತ. ಹೋಗೋದಂತ. ಆಮೇಲೆ ಎಲ್ಲ ಯೋಚನೆ ಮಾಡಿ ಹೊರಗಡೆ ಎಲ್ಲಿ ಹೋದ್ರು ಒಂದು ನೆಮ್ಮದಿ ಅಂತ ಇರಲ್ಲ. ಆಮೇಲೆ ಅಂತ ಹೇಳಿ ಹಾಳಾಗಿ ದುಡಿಬೇಕು. ನಂದು ನೇಚರ್ ಒಂಥರ ತಿರ್ಗಾಡ್ಕೊಂಡಿರ್ಬೇಕು, ಆ ಥರ ನನ್ನ ನೇಚರು. ಹಾಗಾಗಿ ನಾನು ಮೊದಲಿಂದನೇ ಏನಾರು ಒಂದು ಮಾಡಬೇಕು ಅಂತ ಇದ್ದೆ. ಆಮೇಲೆ ಹೇಗೂ ಇನ್ನು ಮನೆ ಕಡೆನೇ ಇರೋದಲ್ಲ, ಇನ್ನೊಂದು 2 ವರ್ಷ ಓದ್ಕೊಂಡು ಕೊಪ್ಪದಲ್ಲಿ M.Com ಮಾಡಿದೆ. M.Com ಮಾಡ್ಕೊಂಡು ಜೊತೆಗೆ ಮನೆ ಕಡೆ ಒಂಚೂರು ನೋಡ್ಕೊತಾ ಇದ್ದೆ. ಆಮೇಲೆ ಹೀಗೆ ನಡೀತಾ ಮತ್ತೆ ಆ ಕಡೆ ತೋಟದ ಕಡೆ ಎಲ್ಲ ನೋಡ್ಕೊಳ್ಳೋದು ಸ್ವಲ್ಪ ನಿಮ್ಗೆ ಕೂಡ ಆಸಕ್ತಿ ಬಂತು. ಹೀಗೆ ಕೆಲಸ ಮಾಡಿಸೋದು ಅದು ಇದೆಲ್ಲ ಆಗ್ತಾ ಇತ್ತು, ಎಲ್ಲ ಚೆನ್ನಾಗಿ ಸಾಕ್ತಾ ಇತ್ತು. ಈಗೊಂದು 3-4 ವರ್ಷದಿಂದ ಸ್ವಲ್ಪ ನಮ್ಮೊಂದು ಅಡಿಕೆ ಹಳದಿ ಎಲೆ ಹಾಗೂ ಚುಕ್ಕೆ ರೋಗದಿಂದ ಸ್ವಲ್ಪ ಅಡಿಕೆ ಬೆಳೆಯೋ ಪ್ರಮಾಣ ಕಮ್ಮಿ ಆಗ್ತಾ ಬಂತು. ಅದು ಸುಮಾರು ಅದಕ್ಕೆ ಏನೇನು ಎಲ್ಲ ಫರ್ಟಿಲೈಸರು ಅದು ಇದು ಎಲ್ಲ ತಂದು ಹಾಕಿದ್ರು, ಆ ಹಳದಿ ಎಲೆ ರೋಗ ನಿವಾರಣೆ ಮಾಡಕ್ ಆಗ್ತಾ ಇರಲಿಲ್ಲ. ಸಕ್ರಿಯವಾಗಿ ಎಷ್ಟು ವರ್ಷದಿಂದ ತೊಡಗಿಸ್ಕೊಂಡಿದ್ದೀರಿ ಈಗ ಅಪ್ಪನ ಜೊತೆಗೆ? ಈ ಒಂದು 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು. ಹಾ. ಸೊ ಈಗ ನೀವು ಕಂಡುಕೊಂಡಿರೋದು ಅಂದ್ರೆ ಬಂದ ಮೇಲೆ ಈ ತರ ಹಳದಿ ರೋಗ ಆಗ್ತಾ ಇರೋದು, ಆಮೇಲೆ ಕೊಳೆ ರೋಗ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನೀವು ನಿಮ್ಮ ಅನುಭವಕ್ಕೆ ಬಂದಿದೆ. ಹೌದು. ಮತ್ತೆ ಮಲೆನಾಡಲ್ಲಿ ಯಾವುದೇ ಬೇರೆ ಬೆಳೆ ಯಾವುದೇ ಬೆಳೆದ್ರು ಅಡಿಕೆ ಅಷ್ಟು ಇನ್ಕಮ್ ಇರೋಂತ ಬೆಳೆ ಬೇರೆ ಯಾವುದೂ ಇಲ್ಲ. ಆ ಲೆಕ್ಕದಲ್ಲಿ ಯೋಚನೆ ಮಾಡಿ ಹೇಗೂ ತೆಂಗಿನ ಮರ ಒಂದು 180ರಿಂದ 200 ಮರ ಒಳ್ಳೆ ಫಸಲು ಕೊಡುವಂಥದ್ದಿದೆ. ಹಾಗಾಗಿ ನಾವು ಯಾಕೆ ಹಿಂಗೆ ಒಂದು ಆಯಿಲ್ ಮಿಲ್ ಮಾಡಬಾರ್ದು ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ ಸಾಗರದಲ್ಲಿ ಒಬ್ಬರು ನಾಗೇಂದ್ರ ಸಾಗರ್ ಅಂತಿದ್ದಾರೆ, ಅವರನ್ನು ಮಾತಾಡಿ, ಅವರ ಮನೆಯವರು DRP ಆಗಿದ್ದಾರೆ, ಅವ್ರ ಹತ್ರ ಮಾತಾಡಿ ಹಿಂಗೆ ಮಾಡ್ಬೋದು, ನಾನು ಸುಮಾರು ಕಡೆ ಮಾಡ್ಕೊಟ್ಟಿದ್ದೀನಿ, PMFME ಸ್ಕೀಮ್ ಅಂಡರಲ್ಲಿ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿ ಅವರು ನನಗೆಲ್ಲ ಸಪೋರ್ಟ್ ಮಾಡಿ ಅವ್ರು ಮಾಡಿಸ್ಕೊಟ್ರು. ಎಷ್ಟು ವರ್ಷ ಹಿಂದೆ ಮಾಡಿದಿರಿ ಇದನ್ನ? ಇದು ಈಗ 3 ವರ್ಷ ಆಯ್ತು, 3.5 ವರ್ಷ. ಅವಾಗ PMFME ಯೋಜನೆ ಇತ್ತು. ನೀವು ಅದ್ರ ಫಲಾನುಭವಿ. ಹೇಳಿ, ಯಾವ ರೀತಿಯಿಂದ PMFME ಯೋಜನೆ ನೀವು ಸೇರ್ಕೊಳ್ಳೋಕ್ಕಿಂತ ಮೊದಲು ಯಾವ ರೀತಿಯಿಂದ ತಯಾರಿ ಮಾಡ್ಕೊಂಡಿದ್ದೀರಿ, ಮತ್ತೆ ಯಾವ ರೀತಿಯಿಂದ ಸೇರ್ಕೊಂಡು ಈಗ ಅದನ್ನ ನೀವು ಎಣ್ಣೆ ಮೀಲ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ? ನಂಗೆ ಮುಂಚೆ ಏನ್ ಮಾಡೋದು ಅಂತ ಒಂದು ಕನ್ಫರ್ಮೇಶನ್ ಇರಲಿಲ್ಲ, ಏನಾರು ಒಂದು ಮಾಡಬೇಕು ಅನ್ನೋದಿದ್ದೆ. ಅದು ಹಾಗಾಗಿ ನಾ ಮತ್ತೆ ಅವ್ರ ಹತ್ರ ಹೋಗಿ ಭೇಟಿಯಾದಾಗ ವಾಣಿ ಮೇಡಮ್ ಅವರು, ವಾಣಿ ಶ್ರೀ ಸಾಗರ್ ಅಂತ ಹೇಳಿ ಸಾಗರದವರು, ಅವರನ್ನು ಭೇಟಿಯಾದಾಗ ಅವರು ಇಂತಿಂತ ಸ್ಕೀಮ್ ಇದೆ, ನೀ ಹಿಂಗೆ ಆಯಿಲ್ ಮಿಲ್ ಮಾಡೋದಾದ್ರೆ ಹಿಂಗೆ PMFME ಸ್ಕೀಮಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇದನ್ನೇ ಯಾಕೆ ಆಯಿಲ್ ಮಿಲ್ ಅಂತಂದ್ರೆ ತೆಂಗು ಇದೆ ಅಂತ ಹೇಳಿ ತೆಂಗಿದೆ ಅಂತ ಮಾಡ್ಕೊಂಡಿದ್ದು. ಫಸ್ಟಿಗೆ ಏನ್ ತಿಳ್ಕೊಂಡಿದ್ದೆ, ನಮ್ದೇ ತೆಂಗು ಸಾಕಾಗುತ್ತೆ, ನಾವೇ ಮಾರ್ಕೆಟಿಂಗ್ ಮಾಡ್ಕೊಂಡು ನಮ್ದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು. ಆಗ ಆಮೇಲೆ ಅವರು ಎಲ್ಲ ಸ್ಕೀಮ್ ಎಲ್ಲ ಹೇಳಿದ್ರು, ಹಿಂಗೆ ಅಂತ ಬ್ಯಾಂಕ್ ಲೋನು, ಆಮೇಲೆ 80% ಸಬ್ಸಿಡಿ, 20% ನೀವು ಓನ್ ಫಂಡಲ್ಲ ಹೋಗ್ಬೇಕು ಅಂತ ಎಲ್ಲ ಮಾಡಿದ್ರು. ಎಲ್ಲ ಮಾಡಿ ಚೆನ್ನಾಗಿ ನಡೀತಾ ಇದೆ ಈಗ. ಈಗ ಅಂದ್ರೆ ಆರಂಭದಲ್ಲಿ ನೀವೇನ್ ಅನ್ಕೊಂಡಿದ್ರಿ, ನಮ್ಮ ತೋಟದ ಒಂದು ಬೆಳೆನೇ ಸಾಕಾಗ್ತದೆ ಅಂತ. ಈಗ ಇದು ಕೇವಲ ತಮ್ಮ ತೋಟಗೋಸ್ಕರನೇ ಅಥವಾ ಇದು 24 ತಿಂಗಳು ಕೂಡ ರನ್ನಿಂಗ್ ಅಲ್ಲಿ ಇಟ್ಕೊಳಕ್ ಮಾಡ್ತಾ ಇದ್ದೀರಾ? ಇಲ್ಲ, ಈಗ 24 ತಿಂಗಳು ಕೂಡ ರನ್ನಿಂಗ್ ಅಲ್ಲಿ ಮಾಡ್ತಾ ಇದೀವಿ. ಬೇರೆ ತೋಟಗಳ ಒಂದು ತೆಂಗಿನಕಾಯಿ ಕೂಡ ತಗೊಳ್ತಾ ಇದೀವಿ. ಪ್ಲಸ್ ಕೊಬ್ಬರಿ ಸಮೇತ ಎಲ್ಲಿ ಒಳ್ಳೆ ಕೊಬ್ಬರಿ ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅಲ್ಲಿಂದ ಇಲ್ಲ. ಮತ್ತೆ ಯಾರು ಈಗ ಬಾಡಿಗೆ ಮುಖಾಂತರ ಹೆಂಗೆ ನೋಡಿ ನಾವು ಇಟ್ ಮಾಡ್ಕೊಂಡು ಬರ್ತೀವಲ್ಲ, ರಾಗಿ ಇಟ್ ಮಾಡ್ಕೊಂಡು, ಜೋಳದ ಇಟ್ ಮಾಡ್ಕೊಂಡು, ಆ ತರದ್ದು ಕೂಡ ಮಾಡ್ಕೊಡ್ತಾ ಇದ್ದೀವಿ. ಏನ್ ಅವರಿಗೆ ರೇಟ್ ಫಿಕ್ಸ್ ಮಾಡಿರ್ತೀವಿ? 15 ರೂಪಾಯಿ ಮಾಡಿದೀವಿ. 1 ಲೀಟರ್, 1 ಕೆಜಿಗೆ, 1 ಕೆಜಿ ಕೊಬ್ಬರಿಗೆ 15 ರೂಪಾಯಿ ಮಾಡಿದೆ. ಎಣ್ಣೆ ಎಷ್ಟು ಬರುತ್ತೆ 1 ಕೆಜಿ? 1 ಕೆಜಿ ಕೊಬ್ಬರಿಗೆ ಏರಿಯಾ ಮೇಲೆ ಹೋಗುತ್ತೆ, ನಮಗೆ ಒಂದು 600 ಗ್ರಾಮ್ ಬರುತ್ತೆ, 600-630 ಗ್ರಾಮ್ ತನಕ ಬರುತ್ತೆ 1 ಕೆಜಿ ಕೊಬ್ಬರಿ. ಅದರ ಒಂದು ಉಪ ಉತ್ಪನ್ನಗಳು? ಉಪ ಉತ್ಪನ್ನ ಅಂದ್ರೆ ಈಗ ಕೇಕ್ ಬರುತ್ತೆ, ಅದು ನಮ್ಮ ಜಾನುವಾರು ಫುಡ್ಡಿಗೆ ಹೋಗುತ್ತೆ. ಆಮೇಲೆ ನೀವೇ ಡೈರೆಕ್ಟ್ ಆಗಿ ಇದು ಹಾಕ್ತೀರಾ ಅದು, ಅಥವಾ ಅದನ್ನ ಇದು ಇವ್ರಿಗೆ ಕೊಡ್ತೀರಾ, KMF ನವ್ರಿಗೆ ಕೊಡ್ತೀರಾ? ಇಲ್ಲ, ನಾವೇ ಡೈರೆಕ್ಟ್ ಆಗಿ ಹಾಕ್ತಿದ್ದೀವಿ. ನಾವು ಕೊಬ್ಬರಿ, ಹಾಗೆ ಶೇಂಗಾ, ಸೂರ್ಯಕಾಂತಿ, ಎಳ್ಳು, ಈ ತರ 4 ತರದ ಹಿಂಡಿನ ಮಿಕ್ಸ್ ಮಾಡಿ ನಮ್ಮ ಜಾನುವಾರುಗಳಿಗೆ ಕೊಡ್ತಾ ಇದೀವಿ. ಎಣ್ಣೆ ಕೂಡ ಈ 4 ಇದನ್ನ ಎಣ್ಣೆ ಮಾಡ್ಕೊಂಡು 4 ತರದ ಎಣ್ಣೆ ಮಾಡ್ತಾ ಇದೀವಿ. ಎಲ್ಲಿಂದ ತಗೊಳ್ತೀರಾ ಕಚ್ಚಾ ವಸ್ತುಗಳು? ಸೂರ್ಯಕಾಂತಿ ಎಲ್ಲ ಬೆಂಗಳೂರಲ್ಲಿ ಒಬ್ರು ಸಪ್ಲೈಯರ್ ಮಾಡ್ತಿದ್ದಾರೆ. ಮತ್ತೆ ಕೊಬ್ಬರಿ ಕಡೂರು, ಸೌತ್ ಕೇಂದ್ರ, ಹೀಗೆ ಎಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ಒಳ್ಳೆ ಕ್ವಾಲಿಟಿ ಎಲ್ಲಿ ಯಾರು ಕೊಡ್ತಾರೆ ಅಲ್ಲಿ ತಗೊಂತಾ ಇದೀವಿ. ಕುಸ್ಬೆ ನಾವು ಮಾಡ್ತಾ ಮಾಡೋದಿಲ್ಲ. ಕುಸ್ಬೆ, ಸೂರ್ಯಕಾಂತಿ, ಎಳ್ಳು, ತೆಂಗು, ಶೇಂಗಾ. ಎಳ್ಳಲ್ಲಿ 2 ಬರುತ್ತೆ, ಒಂದು ಕಪ್ಪು, ಇನ್ನು ಬಿಳಿ ಎಳ್ಳು. ನಾವು ಮಾಡೋದು ಮೀಡಿಯಂ ಬಿಳಿ ಬರುತ್ತೆ ಅಲ್ಲ, ಅದು
ಫುಲ್ ನೈಲಾನ್ ಬಿಳಿ ಎಳ್ಳದು ಮಾಡಲ್ಲ, ಮೀಡಿಯಂ ಬಿಳಿ ಎಳ್ಳದು. ಅಂದ್ರೆ ಆ ಕಡೆ ಕಪ್ಪು ಇರೋದಿಲ್ಲ, ಆ ಕಡೆ ಜಾಸ್ತಿ ಬಿಳಿನೂ ಇರೋದಿಲ್ಲ. ಅದನ್ನ ಎಲ್ಲಿ ಮಲೆನಾಡು ಭಾಗದಲ್ಲೇ ಸಿಗುತ್ತಾ ಅಥವಾ ಬೇರೆ ಕಡೆ ತರಿಸ್ಕೊತೀರಾ? ಮಲೆನಾಡು ಭಾಗದಲ್ಲಿ ಅಂಗಡಿಗಳಲ್ಲಿ ಸಿಗತ್ತೆ, ಅದನ್ನು ತರಿಸ್ತೀವಿ. ಇಲ್ಲಾಂದ್ರೆ ಬೇರೆ ಕಡೆ APMC. ಈಗ ಮಾರಾಟದ ಒಂದು ವ್ಯವಸ್ಥೆಗಳಿಗೆ ಬಂದ್ರೆ ನೀವೇ ಒಂದು ಬ್ರ್ಯಾಂಡ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಹೌದು, ಶ್ರೀ ಅನ್ನಪೂರ್ಣೇಶ್ವರಿ ಆಯಿಲ್ಸ್ ಅಂತ ಮಾಡ್ಕೊಂಡಿದ್ದೀರಾ? ಆ ಒಂದು ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದೇನೆ. ಈಗ ಈ ಉತ್ಪನ್ನಗಳು ಹೇಗೆ ಅಂತಂದ್ರೆ ಬೇಡಿಕೆ ಆಧಾರದ ಮೇಲೆ ನೀವು ತಯಾರು ಮಾಡಿ ಇಟ್ಕೊಂಡಿರ್ತೀರೋ, ಇಲ್ಲ ಅವರು ನಿಮಗೆ ಆದೇಶ ಕೊಟ್ಟಾದ್ಮೇಲೆ ನಮ್ಗೆ ಇಂತಿಷ್ಟು ಬೇಕು ಅಂದಾಗ ನೀವು ಇದು ಮಾಡ್ತೀರಾ? ಹೇಗೆ? ಫಸ್ಟಿಗೆ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಒಂದು ಸ್ವಲ್ಪ ಮಾಡಿಟ್ಕೊಳ್ಳೋದು, ಅದು ಖಾಲಿ ಆದ್ಮೇಲೆ ಮತ್ತೆ ಪುನಃ ಮಾಡೋದು ಮಾಡ್ತಿದ್ವಿ. ಈಗ ಒಂದು ಅಂದಾಜ್ ಸಿಕ್ಕಿದೆ. ಡಿಮ್ಯಾಂಡ್ ಬರುತ್ತೆ. ಒಂದು 15 ದಿವಸ ನಾವು ಜಾಸ್ತಿ ಮಾಡಿಟ್ಕೊಳ್ಳಲ್ಲ. ಒಂದು 15 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ. ಒಂದು 15 ದಿವಸ ಗ್ಯಾಪ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡಿರ್ತೀವಿ. ಅದು ಖಾಲಿ ಆಗ್ತಾ ಬಂದಂಗೂ ಗೊತ್ತಾಗುತ್ತೆ, ಖಾಲಿ ಆಗ್ತಾ ಬಂತು ಅಂತ. ನೆಕ್ಸ್ಟ್ ನಾವೇ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಈಗ ಜೇನು ಕೂಡ ಸಾಕಣೆ ಮಾಡ್ತಿದ್ದೀರಾ ಅಂತ ಕೇಳಲ್ಪಟ್ಟೆ. ಈಗ ಇದು ಜೇನು ಸಾಕಾಣಿಕೆಗೆ ತರಬೇತಿ ತಗೊಂಡಿದ್ರು, ಇಲ್ಲ ರೈತರ ಹತ್ರ ಅಪ್ಪಾಜಿ ಮಾಡ್ತಾ ಇದ್ರು ಮೊದಲು, ಅದನ್ನ ಇದು ಮಾಡ್ಕೊಂಡು ಮುಂದುವರ್ಸಿದಿರಾ? ಹೇಗೆ? ತರಬೇತಿ ಅಂತ ಏನಿಲ್ಲ, ನಮ್ಮ ಚಿಕ್ಕಪ್ಪನವರು ಒಂದು 4 ಪೆಟ್ಟಿಗೆ ಕೊಟ್ರು. ಅದು ನಾನು ಕಲಿಬೇಕು ಅಂತ ಅದನ್ನ ನಂಗೆ ಮೊದ್ಲಿಂದ ಅಂದ್ರೆ ಕಲೆಗೋಸ್ಕರ ಕೊಟ್ರು, ಒಂಥರ ಏನಾದ್ರು ಮಾಡ್ಲಿ ಅಂತ ಹೇಳಿ ಉದ್ದೇಶದಿಂದ ಕೊಟ್ರು ಅವರು. ಅದನ್ನ ನೋಡ್ಬೇಕು ಹೆಂಗೆ ಏನು ಅಂತ ನಂಗೆ ಮೊದ್ಲಿಂದಾನು ಜೇನು ಹೊಡೆದ್ರು ಆಗ್ತಿರ್ಲಿಲ್ಲ. ಆದ್ರೂ ನೋಡೋಣ ಇರ್ಲಿ ಅಂತ ಸ್ವಲ್ಪ ಪೆಟ್ಟಿಗೆ ತಂದು ಇಟ್ಟಿದ್ದೀನಿ ಅಷ್ಟೇ. ಇದು ಯಾವ ಜೇನು ಅಂತ ಹೇಳ್ತೀರಾ? ತುಡುವೆ ಜೇನ? ತುಡುವೆ ಜೇನು. ಈಗ ಎಷ್ಟು ವರ್ಷ ಆಯ್ತು ಇದು ತಾವು ಸಾಕಣೆ ಮಾಡಿ? ಈಗ ಒಂದು 6-7 ತಿಂಗಳಾಯ್ತು ಅಷ್ಟೇ. 6-7 ತಿಂಗಳು ಅಷ್ಟೇ. ಇನ್ನೂ ತುಪ್ಪ ತೆಗೆದಿಲ್ಲ? ತೆಗಲಿಲ್ಲ. ಆಮೇಲೆ ಅದ್ರ ನಿರ್ವಹಣೆ ಬಗ್ಗೆ ಮಾಹಿತಿ ತಗೊಂಡಿದ್ದೀರಾ? ಸ್ವಲ್ಪ ಮಾಹಿತಿ ಇದೆ, ಇನ್ನು ಕಲಿತಾ ಇದ್ದೀನಿ ಅಷ್ಟೇ. ಕಲಿತಾ ಇದ್ದೀರಾ. ಜೊತೆಗೆ ಈಗ ಹೈನುಗಾರಿಕೆಗೆ ಬಂದ್ರೆ ಅಥವಾ ಹಸು ಸಾಕಾಣಿಕೆ ಬಂದ್ರೆ ಯಾವ ಹಸುಗಳನ್ನ ಸಾಕಣೆ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಮಲೆನಾಡು ಗಿಡ್ಡ, ಜೆರ್ಸಿ, ಆಮೇಲೆ ಒಂದು ಪುಂಗನೂರು ಅಂತ ಒಂದು ತಳಿ, ಆಂಧ್ರ ತಳಿ. ಅದನ್ನ ಹೊಂದ್ಕೊಳ್ಳುತ್ತಾ ಒಂದು ಭಾಗಕ್ಕೆ, ಮಲೆನಾಡು ಭಾಗಕ್ಕೆ? ಈಗಿನ್ನೂ 1 ವರ್ಷ ಹತ್ತತ್ರ ಆಗ್ತಾ ಬಂತು. ಹೇಗಿದೆ? ಆರಾಮಾಗಿ. ಅಲ್ಲ, ಅದರ ಒಂದು ಆರೋಗ್ಯದ ಸ್ಥಿತಿ ಯಾವ ರೀತಿಯಿಂದ? ಚೆನ್ನಾಗಿದೆ. ಮಲೆನಾಡು ಗಿಡ್ಡ ಹಸುಗಳು ಹೇಗಿರ್ತಾವೋ ಅದೇ ತರದಲ್ಲಿ. ನಿರ್ವಹಣೆ ವೆಚ್ಚ ಏನ್ ಜಾಸ್ತಿ ಏನಿಲ್ಲ, ಅದನ್ನ ಭಾರಿ ತಿನ್ನೋದು ಇಲ್ಲ. ಒಂದ್ ಸ್ವಲ್ಪ ಹಾಕಿದ್ರೆ ಸಾಕು ಅದಕ್ಕೆ. ಅಷ್ಟು ಸಾಕಂತ ಹೇಳ್ತೀರಾ? ಸಾಕಾಗುತ್ತೆ. ಇದ್ರ ಜೊತೆಗೆ ಈಗ ಪ್ರತ್ಯೇಕವಾಗಿ ಮೇವುಗಳ ಬೆಳೆಗಳನ್ನು ಏನಾದ್ರು ಬೆಳೀತಾ ಇದ್ದೀರಾ ತೋಟದಲ್ಲಿ, ಅಥವಾ ತೋಟದಲ್ಲಿ ಸಿಗ್ತಕ್ಕಂತ ಸಾಕಂತ ಹೇಳ್ತೀರಾ? ಮೇವು ಸಾಕಾಗ್ತದೆ. ಮತ್ತೆ ಈಗ ಸೈಲಜ್ ಅಂತ ಬರುತ್ತಲ್ಲ, ಸೈಲಜ್ ಅನ್ನ ನೀವು ಮಾಡ್ತೀರಾ ಅಥವಾ ತಗೊಳ್ತೀರಾ? ಇಲ್ಲ, ತಗೊಳ್ತಾ ಇದ್ದು ಬೇರೆ ಕಡೆಯಿಂದ ತಗೊಳ್ಳಿ. ಖರ್ಚು ವೆಚ್ಚಕ್ಕೆ ಬಂದ್ರೆ ದಿನ ಏನು ನಾವು ಖರ್ಚು ಮಾಡ್ತೀವಿ, ಅಥವಾ ಇವತ್ತೇನೋ ಈಗ ಬೇರೆ ಯಾವುದೋ ಔಷಧಿ ಹೊಡ್ತೀವಿ, ಅಥವಾ ಬೇರೆ ಇವತ್ತು ಎಲ್ಲಿಂದ ಕೆಮಿಕಲ್ ತಗೊಂಡು ಬಂದಿದ್ವಿ, ಇಲ್ಲ ಗೊಬ್ಬರ ತಗೊಂಡು ಬಂದಿದ್ವಿ, ಆ ತರದ್ದು ಪುಸ್ತಕ ಏನಾದ್ರು ಬರ್ದಿಟ್ಕೊಳ್ತೀವಿ? ಹೌದು, ಬರ್ದಿಟ್ಕೊಂತೀವಿ. ಅದು ಮೊದ್ಲಿಂದ ಅಪ್ಪ ಬರಿತಾ ಇದ್ರು. ಅದನ್ನ ಮುಂದುವರಿಸಿದ್ರಿ? ಹೌದು. ಏನ್ ಅನಿಸ್ತದೆ ಈಗ? ನಾನು ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಯಾವುದೋ ಒಂದು ದೊಡ್ಡ ಕಂಪನಿಯಲ್ಲೋ ಅಥವಾ ದೊಡ್ಡ ಒಂದು ಇಲಾಖೆಯಲ್ಲೋ ಕೆಲಸ ಮಾಡಿದ್ರೆ ಒಳ್ಳೇದಿತ್ತಪ್ಪ, ಅಥವಾ ಅದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಅನಿಸ್ತದ? ಏನು ಅನಿಸ್ತದೆ? ಇಲ್ಲ, ಅಂದ್ರೆ ಮುಂಚೆ ಎಲ್ಲ ಹೊರಗಡೆ ಹೋಗ್ಬೇಕು ಅಂತ ಅನ್ನಿಸ್ತಿದ್ದಾಗ ಅವಾಗ ಆತರ ಅನಿಸ್ತಿತ್ತು. ಬಟ್ ಈಗ ಇಲ್ಲಿ ಬಂದ್ಮೇಲೆ ಬೇರೆ ಹೊರಗಡೆ ನನ್ನ ಫ್ರೆಂಡ್ಸು, ಕಲೀಗ್ಸು ಎಲ್ಲ, ಫ್ರೆಂಡ್ಸು, ಕಸಿನ್ಸು ಎಲ್ಲ ಹೊರಗಡೆ ಇದ್ದಾಗ ಅವ್ರು ಹೇಳೋ ಪ್ರಕಾರ ಅನ್ಸೋದು ನೋಡಿದ್ರೆ ನಾ ಮನೇಲಿ ಇದ್ದಿದ್ದು ಭಾರಿ ಒಳ್ಳೇದಾಯ್ತು. ಇದು ಹೊರಗಡೆ ಹೋದ್ರೆ ಬೇರೆ ಯಾರ್ಯಾರ ಹತ್ರನ ಬೈಸ್ಕೊಳ್ಳೋಕ್ಕಿಂತ ಮನೇಲಿ ಅಪ್ಪನ ಹತ್ರ ಬೈಸ್ಕೊಳ್ಳೋದು ಸ್ವಲ್ಪ ಒಳ್ಳೆ ಕೆಲಸ ಅಂತ. ಬೈಸ್ಕೊಳ್ಳೋದಲ್ಲ, ಅವರು ನಿಮಗೆ ಬುದ್ಧಿವಾದ ಅಂತ ಹೇಳ್ಬಹುದು, ಇಲ್ಲ ಒಳ್ಳೆ ರೀತಿ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಈ ದಾರಿಗೆ ಹೋಗಪ್ಪ, ಇದು ಮಾಡಪ್ಪ ಅಂತ ಹೇಳೋದು, ಆ ತರ ತಿಳ್ಕೊಂಡು ತಾವು ಮುಂದುವರಿಸಿದ್ದೀರಾ. ಮುಂದಿನ ಒಂದು ಯೋಜನೆಗಳು ಏನಿದಾವೆ? ಏನ್ ಮಾಡ್ಬೇಕಂತ ಇದ್ದೀರಾ? ಈಗ ಅಪ್ಪ ಮಾಡ್ಕೊಂಡು ಬಂದಿದ್ದಾರೆ, ಈಗ ವಯಸ್ಸಾಗಿದೆ ಅವರಿಗೆ, ಆದ್ರೂ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಇನ್ನೂ ಕೂಡ ತಿರುಗ್ತಾರೆ, ಮಾಡ್ತಾರೆ, ಅವ್ರ ಆರೋಗ್ಯವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕನೂ. ದೇವರು ಕೂಡ ಆರೋಗ್ಯ ಕರುಣಿಸಿದ್ದಾರೆ. ನಿಮ್ಮ ಒಂದು ಮುಂದಿನ ಯೋಜನೆಗಳು ಏನಿದಾವೆ? ಏನು ಹೊಸ ಬೆಳೆ ಮಾಡಬೇಕು, ಅಥವಾ ಇನ್ನೂ ಹೊಸ ಒಂದು ತಂತ್ರಜ್ಞಾನಗಳು ಅಥವಾ ಹೊಸ ಒಂದು ವಿಧಾನಗಳನ್ನ ಅಳವಡಿಸ್ಕೋಬೇಕು ಅಂತ ಅನ್ನೋದು ಆದರೆ? ಮುಂದಿನ ಯೋಜನೆ ಅಂದ್ರೆ ಈಗ ಫುಲ್ ತೋಟದಲ್ಲಿ ಕೊಕ್ಕೋ ಹಾಕಿದೆ. ಆ ಕೊಕ್ಕೋ ನಾವು ಹಂಗೆ ಹಸಿ ಕೊಕ್ಕೋ ಕೊಡೋದಿಲ್ಲ, ನಾವು ಡ್ರೈ ಮಾಡಿ ಅದನ್ನ ಫರ್ಮೆಂಟೇಶನ್ ಮಾಡಿ ಡ್ರೈ ಮಾಡಿನೇ ಕೊಡ್ತಾ ಇದ್ದೇವೆ. ಡ್ರೈ ಬೀನ್ಸ್ ಕೊಡ್ತಾ ಇದ್ದೀವಿ. ಅದನ್ನ ಒಂಚೂರು ಚೆನ್ನಾಗಿ ಮಾಡಿ ಫರ್ಮೆಂಟೇಶನ್ ವಿಧಾನ ಎಲ್ಲ ಕ್ಲೀನ್ ಮಾಡಿ ಮಾಡೋಣ ಅಂತ ಹೇಳಿ ಅದೊಂದು ಮಾಡ್ತಾ ಇದ್ದೀನಿ. ಹಾಗೆ ಈ ಕಡೆ ಬಂದ್ರೆ ಇನ್ನೊಂಚೂರು ಬ್ರ್ಯಾಂಡಿಂಗ್ ಎಲ್ಲ ಕ್ಲೀನ್ ಮಾಡಿ ಮಾರ್ಕೆಟಿಂಗ್ ಎಲ್ಲ ಸ್ವಲ್ಪ ದೊಡ್ಡ ಲೆವೆಲ್, ಈಗಲೇ ಹೊರಗಡೆ ಎಲ್ಲ ಕಳಿಸ್ತಾ ಇದ್ದೀನಿ, ಬಟ್ ಆದ್ರೂ ಇನ್ನೊಂಚೂರು ದೊಡ್ಡ ಮಾಡಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ.
ಅಲ್ಲ, ಇದು ಕೊಪ್ಪದಲ್ಲಿ ಇದೆ ಮಾತ್ರ ಬೇಡಿಕೆನಾ ಅಥವಾ ಹೊರಗಿನ ಒಂದು ಜಿಲ್ಲೆಗಳಿಗೆ ಅಕ್ಕಪಕ್ಕದ ತಾಲೂಕುಗಳಿಗೆ ಕೂಡ ಬೇಡಿಕೆ ಇದೆಯಾ? ಅಂದ್ರೆ ನಾವು ಹೆಂಗ್ ಮಾಡಿದೀವಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡ್ಲಿಲ್ಲ. ಏನಿದ್ರು ಸಣ್ಣ ಲೆವೆಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆ, ಅಂದ್ರೆ ನಮ್ಮ ಸ್ಟೇಟಸ್ ಆಗಿರ್ಬೋದು ಅದು ಅಷ್ಟೇ ಇರ್ಬೋದು, ಬಿಟ್ರೆ ಹೆಚ್ಚಿಗೆ ಎಲ್ಲ ಮೌತ್ ಮೌತ್ ಯಾರು ತಗೊಂಡು ಹೋಗಿರ್ತಾರೆ ಅವ್ರು ಇನ್ನೊಬ್ಬ ಒಂದು 5 ಜನಕ್ಕೆ ಹೇಳಿರ್ತಾರೆ, ಚೆನ್ನಾಗಿದೆಯಪ್ಪ, ಒಳ್ಳೆ ಎಣ್ಣೆ ಅಂದ್ರೆ ಒಳ್ಳೆ ತುಪ್ಪ ಇದ್ದಿನಂಗಿದೆ ಅಂತ ಈ ತರ ಬಾಯಿಂದ ಬಾಯಿಗೆ ಹೇಳಿ ಬಂದಾಗ ಅದು ನಿಮ್ಮ ಆಟೋಮೆಟಿಕ್ ಅದು ಪ್ರಚಾರ ಆಗ್ತದೆ. ಆದ್ರೆ ಈಗಿನ ಒಂದು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಯೂಟ್ಯೂಬ್ ಮಾಡೋದು ಇಲ್ಲ ಫೇಸ್ಬುಕ್ ಮುಖಾಂತರವೇ ಇಲ್ಲ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ನಾವು ನೋಡ್ತಾ ಇರ್ತೀವಿ. ಅದು ಎಷ್ಟು ಸತ್ಯ ಇರುತ್ತೋ ಅದು ನಮಗೂ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗಿ ನಾವು ಪರೀಕ್ಷೆ ಮಾಡಿದಾಗನೇ ಅದು ಗೊತ್ತಾಗೋದು ಅದು ಏನು ಸತ್ಯ ಅಂತ ಹೇಳಿ. ಸೊ ಇದನ್ನೆಲ್ಲ ಬಿಟ್ಟು ತಾವು ಒಂದು ಹಳೆಯ ಪದ್ಧತಿ ಅಂದ್ರೆ ಸಾಂಪ್ರದಾಯಿಕ ರೀತಿ ಯಾವ ರೀತಿಯಿಂದ ಇತ್ತು ಅದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಮತ್ತೆ ಈಗ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಆಗಿರಲಿ, ಆಮೇಲೆ ಇನ್ನೂ ಹೆಚ್ಚಿನ ಒಂದು ತಂತ್ರಗಾರಿಕೆ ತಾಂತ್ರಿಕತೆ ಕುರಿತು ತರಬೇತಿ ಏನಾದರೂ ತಗೊಂಡಿದ್ದೀರಾ? ಕೃಷಿ ಇಲಾಖೆ ಆಗಿರಲಿ, ತೋಟಗಾರಿಕೆ ಇಲಾಖೆ ಆಗಿರಲಿ, ಇಲ್ಲ ನಮ್ಮ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಆಗಿರಲಿ. ಕೃಷಿ ಇಲಾಖೆ ಕಡೆಯಿಂದ ನಾವು ಎಲ್ಲಿ ಅವರು ಈ ಕೃಷಿ ಮೇಳಗಳು ಅಥವಾ ಕೃಷಿ ಕೇಂದ್ರಗಳು ಇಂಥಲ್ಲಿಗೆಲ್ಲ ಎಲ್ಲಿದ್ರು ನಾನು ಹೋಗ್ತಾ ಇರ್ತೀನಿ, ನಾನು ಮಿಸ್ ಮಾಡೋದಿಲ್ಲ. ಯಾಕಂದ್ರೆ ಆದಷ್ಟು ಅಲ್ಲಿ ಹೋದಷ್ಟು ನಾವು ಅಲ್ಲಿ ಹೊಸ ತಂತ್ರಜ್ಞಾನಗಳ ಬಗ್ಗೆ ಪರಿಚಯ ಆಗುತ್ತೆ, ಹೊಸ ರೈತರು ಬರ್ತಾರೆ, ಏನು ಹೇಳ್ತಾರೆ ಏನಿಲ್ಲ ಅಂತ ತುಂಬಾನೇ ಅದೇ. ಯಾಕಂದ್ರೆ ಎಲ್ಲಾ ವಿಜ್ಞಾನಿಗಳು ಸೇರೋದು ಆ ಒಂದು ಮೇಳದಲ್ಲಿ, ಎಲ್ಲಾ ಒಂದು ಮಳಿಗೆಗಳು ಅಥವಾ ಎಲ್ಲಾ ಒಂದು ತಂತ್ರಜ್ಞಾನಗಳ ಒಂದು ಪ್ರದರ್ಶನ ಆಗಿರ್ಲಿ, ಮಾರಾಟ ಆಗಿರ್ಲಿ ಆಗೋದು ಅಲ್ಲೇನೆ. ಸೊ ಹಾಗಾಗಿ ನಮಗೆ ಯಾವ್ದು ಬೇಕು ಬೇಡ ನೋಡಿ ಬೇಕಾಗಿದ್ದನ್ನ ಉಪಯೋಗಿಸ್ಕೊಂತೀನಿ, ಬೇಡ ಅಂತ ಅನ್ಸಿದ್ದು ಬೇಡ ಅಂತ. ಈಗ ಈ PMFE ಯೋಜನೆಯಲ್ಲಿ ಇದು ಆಯಿಲ್ ಮಿಲ್ಲಿಂಗ್ ಮಾತ್ರ ನೀವು ಇದು ಮಾಡ್ಕೊಂಡಿದ್ದೀರಾ? ಮತ್ತೆ ಬೇರೆ ಏನಾದರೂ ಪ್ರಪೋಸಲ್ ಅಂದ್ರೆ ಬೇರೆ ಏನಾದರೂ ಮಾಡಬೇಕು ಅಂತ ಅನ್ನೋದಿನ್ನ ಅಂತಂದ್ರೆ ಈಗ ಲೈಕ್ ಸೈಲೇಜ್ ಮಾಡೋದಾಗ್ಲಿ ಅಥವಾ ಬೇರೆ ಇನ್ನು ಕೃಷಿಗೆ ಸಂಬಂಧಿಸಿದ ಹಾಗೇನೆ? ಸೈಲೇಜ್ ಮಾಡಕ್ಕೆ ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್, ಆ ಮೇವು ತರದು ಜೋಳದನ್ನೇ ಮುಖ್ಯ. ಆ ಮೇವು ಟ್ರಾನ್ಸ್ಪೋರ್ಟೇಷನ್ ಅದು ಆಗಲ್ಲ. ಹಾಗೆ ನಮ್ಮಲ್ಲಿ ಕಾಯಿ ಸುಲಿಯೋ ಮಿಷನ್ ಒಂದಿದೆ, ಕರೆಂಟ್ ಅಲ್ಲೇ ಸುಲಿಯುವಂಥದ್ದು. ಅದು ಗಂಟೆಗೊಂದು 600 - 800 ಕಾಯಿ ತನಕ ಸುಲಿಯುತ್ತೆ. ಅಂದ್ರೆ ಕಾಯಿ ಹಾಕ್ಬಿಟ್ರೆ ಸಾಕು. ಅಂದ್ರೆ ಕಾಯಿ ಒಂದೊಂದೇ ಕಾಯಿ ಕೊಡ್ತಾ ಇರ್ಬೇಕು. ಅದು ಸುಲಿದು ಒಂದ್ ಕಾಯಿ ಒಂದ್ ಕಡೆ, ಸಿಪ್ಪೆ ಇನ್ನೊಂದ್ ಕಡೆ ಬರುತ್ತೆ. ಈಗ ತೆಂಗಿನ ಚಿಪ್ಪು ಕೂಡ ಬಂಗಾರದ ಬೆಲೆ ಬಂದಿದೆ ಅಂತ ಹೇಳ್ತಾರೆ. ಹೌದು. ಹೇಗೆ ಅದು? ಸ್ಟಾರ್ಟಿಂಗ್ ಅಲ್ಲಿ ನನಗೆ ಗೊತ್ತಿರ್ಲಿಲ್ಲ. ನಾನು ತಗೊಂಡೋಗೋದು ಒಲೆಗೆ ಹಾಕೋದು, ತಿಪ್ಪೆಗುಂಡಿ ಬಿಸಾಕೋದು ಮಾಡ್ತಿದ್ರಿ. ತಿಪ್ಪೆಗುಂಡಿಗೆ ಬಿಸಾಕಿದ್ರು ಅದ್ರದ್ದು ಕಷ್ಟ. ಕಾಲಿ ಚಪ್ಪಲಿ ಹಾಕಲ್ದೆ ಕಾಲಿಗೆ ಹೋದ್ರೆ ವಸ್ತು ಅಲ್ಲ. ಹಾಗಾಗಿ ಅದನ್ನ ಹೆಚ್ಚಿಗೆ ನಾವು ಕೊಬ್ಬರಿ ಒಣಗಿಸ್ಲಿಕ್ಕೆ ಡ್ರೈರಿಗೆ ಅದಕ್ಕೆ ಹಾಕಿ ಖಾಲಿ ಮಾಡ್ತಾ ಇದ್ವಿ. ಈಗ ತೊಂದರೆ ಇಲ್ಲ, ಒಳ್ಳೆ ರೇಟಿಗೆ ಹೋಗುತ್ತೆ. ಈ ಜೊತೆಗೆ ಈಗ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಕೆ ಮಾಡೋದು ತುಂಬಾನೇ ಪ್ರಚಲಿತ ಆಗಿದೆ ಮಲೆನಾಡು ಭಾಗದಲ್ಲಿ. ಆಮೇಲೆ ಅಡಿಕೆ ಬೆಳೀತಕ್ಕಂಥ, ಯಾಕಂತಂದರೆ ಯಥೇಚ್ಛವಾಗಿ ನಮಗೆ ಇಳುವರಿ ಬಂದಾಗ ಇಲ್ಲ ಯಥೇಚ್ಛವಾಗಿ ಅದರ ಒಂದು ಸಿಪ್ಪೆ ಸಿಕ್ಕಾಗ ರಸ್ತೆ ಬದಿಯಲ್ಲೋ ಎಲ್ಲೆಲ್ಲೋ ಬಿಸಾಕಿ ಅದನ್ನು ವ್ಯರ್ಥ ಮಾಡೋ ಒಂದು ನಾವು ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಅಡಿಕೆ ಸಿಪ್ಪೆಯಿಂದ ಆ ಗೊಬ್ಬರ ತಯಾರು ಮಾಡೋ ಕುರಿತು ಏನಾದರೂ ತಮಗೆ ಮಾಹಿತಿ ಸಿಕ್ಕಿದೆಯಾ ಅಥವಾ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ? ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ಅಂತ ತಯಾರು ಮಾಡ್ತಾ ಇಲ್ಲ, ಬಟ್ ಆ ಅಡಿಕೆ ಸಿಪ್ಪೆನ ಒಂದು 6 ತಿಂಗಳು ಅಥವಾ ಒಂದು 8 ತಿಂಗಳು ಬಿಟ್ಟು ಕೊಳೆಯೋಕ್ಕೆ ಬಿಟ್ಟು ನಮ್ಮಲ್ಲಿರುವಂಥ ಏಲಕ್ಕಿ, ಕಾಳುಮೆಣಸಿಗೆ ಅದು ಗೊಬ್ಬರ ಹಾಕೊಟ್ಟು ಕಾಳುಮೆಣಸಿಗೆ ಏಲಕ್ಕಿಗೆ ಮುಚ್ತಾ ಇದ್ದೇವೆ. ಸೊ ಹಾಗಾಗಿ ಅದರಲ್ಲಿ ನೀರಿನ ಒಂದು ಸಂರಕ್ಷಣೆನೂ ಆಗುತ್ತೆ. ಆಗ ನಾವು ಕೊಟ್ಟ ಗೊಬ್ಬರನು ಅದರ ಅಡಿ ಮಳೆ ಜಾಸ್ತಿ ಬಂದಾಗ ತೊಳೆದೋಗೋದು ಅದು ಇದು ಆಗಲ್ಲ, ಉಳ್ಕೊಳ್ಳುತ್ತೆ ಅಂತ ಹೇಳ್ತೀರಾ. ಒಟ್ಟಾರೆಯಾಗಿ ಈಗ ನೀವು ನಿಮ್ಮನ್ನು ಸಕ್ರಿಯವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಖರ್ಚು ಹೋಗಿ ನಿವ್ವಳ ಲಾಭ ಬರುವುದಾದರೆ ಅಥವಾ ನಿವ್ವಳ ಲಾಭ ನಮಗಿಷ್ಟು ಬಂತಪ್ಪ ಈ ವರ್ಷ ಅಂತ ಹೇಳುವುದಾದರೆ ಏನು ಅಂತ? ಲಾಭ ಬಂದ್ರೆ ಖುಷಿನೇ. ಇನ್ ಕೇಸ್ ನಮ್ಗೆ ಅಗ್ರಿಕಲ್ಚರ್ ಅಲ್ಲಿ ನಾವು ಭಾರಿ ಲಾಭ ಅಂತ ಈಗಿನ ಕಾಲದ ವ್ಯವಸ್ಥೆಯಲ್ಲಿ ಆಗ್ತಾ ಇಲ್ಲ. ಆಮೇಲೆ ಒಂದೇ ರಾತ್ರಿಯಲ್ಲಿ ದಿಢೀರ ಒಂದು ಇದು ಆಗೋ ಒಂದು ನಾವು ಕನಸು ಕಾಣಬಾರ್ದು ಅಲ್ವಾ? ಹಾಗೆ ಸುಸ್ಥಿರವಾಗಿ ಅದು ನಿಧಾನಕ್ಕೆ ಬರುತ್ತೆ. ಈಗ ಯಾವ್ದೋ ಒಂದ್ರಲ್ಲಿ ಹೋದ್ರೆ ನಮ್ದು ಎಲ್ಲಾ ಕ್ರಾಪ್ ಇರೋದ್ರಿಂದ ಯಾವ್ದ್ರಲ್ಲೋ ಒಂದ್ರಲ್ಲಿ ಹೋದ್ರೆ ಲಾಸ್ ಆದ್ರೆ ಇನ್ನೊಂದ್ರಲ್ಲಿ ಬಂದಿರುತ್ತೆ. ಭಾರಿ ಲಾಭ ಅಲ್ಲ ಅಂದ್ರೂ ನಮ್ ಜೀವನ ನಡ್ಸಕ್ಕೆ ಸಾಕು ಅಂತ. ಕೊನೆಯದಾಗಿ ತಮ್ಮನ್ನು ಸಂಪರ್ಕಿಸುವುದಾದರೆ ಕೃಷ್ಣಮೂರ್ತಿ ಅವರೇ, ತಮ್ಮ ದೂರವಾಣಿ ಸಂಖ್ಯೆ? 9448471014. ಈಗ
PMFME ಯೋಜನೆ ಅಥವಾ ಬೇರೆ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯುವುದಾದರೆ ಅಥವಾ ಸ್ವಂತ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವುದಾದರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡಿ ಕುಮಾರ್ ಹೊಳ್ಳ ಅವರೇ. 72040657114. ಧನ್ಯವಾದ ಇಬ್ಬರಿಗೂ ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡೋದಕ್ಕೆ. ಖಂಡಿತ ತಮಗೂ ಧನ್ಯವಾದಗಳನ್ನು ಹೇಳ್ತೇನೆ.